ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಮುಂದಿನ ಭಾಗವಾಗಿ ಸಮಗ್ರ ಜೀವನ ಶೈಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸಮಗ್ರ ಜೀವನ ಶೈಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿ ಭಾಗವಾಗಿ ಈಗಾಗಲೇ ನಾವು ತಿಳಿಸಿದ ಪ್ರಕಾರ ವಾಟ್ಸಪ್ ಅಲ್ಲಿ ನಮ್ಮ ಶೆಡ್ಯೂಲ್ ಅಲ್ಲಿ ಲಿಸ್ಟ್ ಆಫ್ ಐಟಮ್ಸ್ ಅಲ್ಲಿ ನಾವು ತಿಳಿಸಿದ ಪ್ರಕಾರ ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ಇನ್ನು ಸ್ವಲ್ಪ ಮಾಹಿತಿ, ಒಳ್ಳೆ ಮಾಹಿತಿ, ಅತಿ ಹೆಚ್ಚು ಉಪಯೋಗಕರ ಮಾಹಿತಿ. ಅದಾದ್ಮೇಲೆ ನಮ್ಮ ಡೆಂಟಲ್ ಕೇರ್ ಅಂದ್ರೆ ನಮ್ಮ ಹಲ್ಲಿಗೆ ಸಂಬಂಧಿತ ಹೆಚ್ಚು ಮಾಹಿತಿ, ಸ್ಕಿನ್ ಸಂಬಂಧಿತ ಹೆಚ್ಚು ಮಾಹಿತಿ, ಅದು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಈ ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಹೆಚ್ಚು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಈ ಜೀರ್ಣಾಂಗ ವ್ಯವಸ್ಥೆ ಏನ್ ಮಾಡುತ್ತೆ, ಏನೇನು ಇನ್ನೂ ಹೆಚ್ಚು ಅಂಶಗಳು ನಾವು ತಿಳ್ಕೋಬಹುದು ಅಂತಂದ್ರೆ ಅದ್ಭುತವಾದ ವಿಷಯಗಳಿದೆ ಸ್ನೇಹಿತರೆ. ಪ್ರತಿಯೊಂದು ನಮ್ಮ ಹೇಳ್ಬೇಕಂದ್ರೆ ನಮ್ಮ ದೇಹನೇ ಒಂದು ಪವಾಡ ಯಂತ್ರ ಅಲ್ವಾ, ಒಂದು ಪವಾಡ ಯಂತ್ರ, ಮಿರಾಕ್ಯುಲಸ್ ಮೆಷಿನ್. ಯಾವುದು? ನಮ್ಮ ದೇಹ. ಇದ್ರ ಒಳಗಡೆ ನಡೀತಾ ಇರುವಂತ ಚಟುವಟಿಕೆಗಳು ನೋಡಿದ್ರೆ ನಮಗೂ ಒಂದೊಂದು ದಿವಸ ಒಂದೊಂದು ತಿಳ್ಕೊಂತ ಇದ್ರೆ ಒಂದು ಅದ್ಭುತ ಅಂತ ಅನಿಸ್ತದೆ. ಅಂದ್ರೆ ಇದ್ರ ಒಳಗಡೆ ಏನೇನಿದೆ, ಇನ್ನೂ ಏನೇನಿದೆ ತಿಳ್ಕೊಡಕ್ಕೆ ಅಂದ್ರೆ ಆ ತಿಳ್ಕೊಂತ ಹೋದ್ರೆ ಅದಕ್ಕೂ ಅನಂತ, ಅಂದ್ರೆ ಅದಕ್ಕೂ ಅಂತಾನೆ ಇಲ್ಲ. ಒಂದೊಂದು ದಿವಸ ಒಂದೊಂದು ತಿಳ್ಕೊಂತ ಇದೀವಿ. ಒಂದೊಂಥರ ನಾವೇ ನಾವೇ ಒಂಥರ ಪವಾಡವಾಗಿ ಅಂತ ಅಂತ ಒಂದು ಭಾವನೆ ಬರ್ತಾ ಇದೆ ನಮ್ಗೆ. ಒಂದು ಅಂಗದ ಒಳಗಡೆ ಹೋದ್ರೆ ಮತ್ತೆ ನೋಡಿ, ನೀನೆಲ್ಲ ನಾವು ತಿಳ್ಕೊಂತ ಹೋಗಿದ್ವಿ ಅಲ್ವಾ. ಆಕ್ಯುಪ್ರೆಷರ್ ಅಲ್ಲಿ ಎಷ್ಟು ತಂತ್ರಗಳಿದೆ, ಎಷ್ಟು ತಂತ್ರಗಳಿಂದ ನಾವೇ ನಮ್ಮ ದೇಹ ನಾವೇ ಟೆಸ್ಟ್ ಮಾಡ್ಕೋಬಹುದು. ಅಂದ್ರೆ ನಮ್ಮ ದೇಹದಲ್ಲಿ ಬರುವಂತ ಎಲ್ಲಾ ರೋಗಗಳಿಗೂ ನಾವೇ ತಡೆಗಟ್ಟು ಮಾಡ್ಬೋದು. ಮತ್ತೆ ನಾವೇ ಅದಕ್ಕೆ ಬೇಕಾಗಿರುವಂತ ತಡೆಗಟ್ಟು ಮಾಡಕ್ಕೆ ಅದಕ್ಕೆ ಬೇಕಾಗಿರುವಂತ ಡಯಾಗ್ನೋಸಿಸ್ ಅಂದ್ರೆ ಚೆಕಪ್, ನಾವು ರೋಗ ನಿರ್ಧಾರ ನಾವೇ ಮಾಡ್ಕೋಬಹುದು. ತಡೆಗಟ್ಟು ಮಾಡೋದೊಂದು, ರೋಗ ನಿರ್ಧಾರ ಮಾಡೋದೊಂದು, ಮತ್ತೆ ಚಿಕಿತ್ಸೆ ಮಾಡೋದು ನಾವೇ. ಮೂರು ನಾವೇ ಮಾಡ್ಕೊಂತೀವಿ ಇಲ್ಲಿ ಅಲ್ವಾ. ಇಂಥ ಅದ್ಭುತವಾದ ವಿಷಯಗಳು ನಮ್ಮ ಜೀವನದಲ್ಲಿ ನಾವು ತಿಳ್ಕೋಬೇಕು, ಇನ್ನೊಬ್ರಿಗೆ ಹೇಳ್ಬೇಕು. ಇಲ್ಲಾಂದ್ರೆ ಏನಾಗ್ತದೆ ಸ್ನೇಹಿತರೆ, ಪ್ರತಿಯೊಬ್ಬರು ಯಾವುದೇ ಅವ್ರಿಗೂ ತಿಳುವಳಿಕೆ ಇಲ್ಲ ಅಂದ್ರೆ ಯಾವುದೋ ಚಿಕ್ಕದು ಒಂದು ಸಣ್ಣ ರೋಗ ಬಂದ್ರು ಡಾಕ್ಟರ್ ಹತ್ರ ಹೋಗ್ತಾರೆ. ಈ ಈ ಗೋಲಿಗಳು ಮತ್ತೆ ಇದೆಲ್ಲ, ಈ ಟ್ಯಾಬ್ಲೆಟ್ಸ್ಗಳು, ಈ ಕೆಮಿಕಲ್ ಮೆಡಿಸಿನ್ಸ್ ಇದೆಲ್ಲ ತಿಂದ್ರೆ ಏನಾಗುತ್ತೆ, ಖಂಡಿತವಾಗಿ ನಿಮ್ಮ ಜೀರ್ಣಾಶಯ ಒಳಗಡೆ ತುಂಬಾ ತೊಂದರೆ ಆಗ್ತದೆ. ಅಲ್ಲಿ ಒಳಗಡೆ ಇರುವಂತ ನೋಡಿದ್ರೆ ಸ್ನೇಹಿತರೆ, ಅಲ್ಲಿ ಒಳಗಡೆ ಇರುವಂತ ಎಲ್ಲ ಒಳ್ಳೆ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗ್ತದೆ. ಯಾವುದೇ ಟ್ಯಾಬ್ಲೆಟ್ ತಗೊಳ್ಳಿ ನೀವು, ಮೊದಲನೇದಾಗೋದು ನಿಮ್ಮ ಜೀರ್ಣಕೋಶ ಒಳಗಡೆ ಇರುವಂತ ಮೈಕ್ರೋ ಬ್ಯಾಕ್ಟೀರಿಯಾ, ಪಾಸಿಟಿವ್ ಬ್ಯಾಕ್ಟೀರಿಯಾ, ಅದು ಒಳ್ಳೆ ಬ್ಯಾಕ್ಟೀರಿಯಾ. ಸಣ್ಣ ಕರ್ಲು ಒಳಗಡೆ, ಜೀರ್ಣಕೋಶ ಒಳಗಡೆ ಎಲ್ಲ ಕಡೆ ಇರುತ್ತೆ. ಅದು ಸತ್ತೋದ್ಮೇಲೆ ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಯ್ತು ಅಷ್ಟೇ. ಅವಾಗ ಇನ್ನೂ ಹೆಚ್ಚು ರೋಗಗಳು ಬರ್ತಾನೆ ಇರ್ತದೆ. ಅದಕ್ಕೋಸ್ಕರ ಅದೆಲ್ಲ ತಪ್ಪಿಸಿ ನಮಗೂ ನಾವೇ ಸ್ವಯಂ ಚಿಕಿತ್ಸಕರಾಗಬೇಕು. ನಾವು ಇನ್ನೊಬ್ರಿಗೂ ಸಹಾಯ ಮಾಡೋದ, ಇನ್ನೊಬ್ರಿಗೆ ಸಹಾಯ ಮಾಡಿ ನಿಮ್ಗೂ ನೀವು ಸ್ವಯಂ ಚಿಕಿತ್ಸೆ ಮಾಡ್ಕೊಳ್ಳಿ. ಯಾವುದರಿಂದ ಅಂದ್ರೆ ಆಕ್ಯುಪ್ರೆಷರ್ ಇಂದ, ಮನೆ ಮದ್ದುಗಳಿಂದ, ಮತ್ತೆ ಮುದ್ರಾ ಥೆರಪಿಯಿಂದ. ಅದಕ್ಕೆ ಇಷ್ಟೆಲ್ಲ ಪ್ರತಿಯೊಂದು ತರಬೇತಿಯಲ್ಲಿ ಪ್ರತಿಯೊಂದು ಕ್ಲಾಸಲ್ಲಿ ನಾವು ಯಾವುದೋ ಒಂದು ಚಿಕಿತ್ಸೆ ಬಗ್ಗೆ ಹೇಳ್ತಾನೆ ಇರ್ತೀವಿ ಅಲ್ವಾ. ಇದು ತುಂಬಾ ಪ್ರಾಧಾನ್ಯವಾಗಿರುವಂಥದ್ದು ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ಇನ್ನು ಸ್ವಲ್ಪ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಏನಾಗತ್ತಂದ್ರೆ ಸ್ನೇಹಿತರೆ, ಉತ್ತಮ ಆರೋಗ್ಯ ನಮ್ಗೆ ಇರಬೇಕು ಅಂದ್ರೆ ನಮ್ಮ ಒಳಗಡೆ ಉತ್ತಮ ರಕ್ತ ಇರಬೇಕು ಅಲ್ವಾ. ಉತ್ತಮ ರಕ್ತ ಯಾವಾಗ ಶುದ್ಧ ರಕ್ತ ಇರತ್ತೋ ನಮ್ಮ ಆರೋಗ್ಯವನ್ನು ಉತ್ತಮವಾಗಿರುತ್ತೆ. ಅದಕ್ಕೆ ಬೇಕಾಗಿರುತ್ತೆ ಏನಂತಂದ್ರೆ ನಾವು ಸೇವನೆ ಮಾಡಬೇಕಾಗಿರುವಂತ ಆಹಾರ ಮತ್ತೆ ನೀರು, ಈ ಎರಡು ಶುದ್ಧವಾಗಿರ್ಬೇಕು. ಈ ಎರಡು ಶುದ್ಧವಾಗಿದ್ರೆ ಜೀರ್ಣಾಂಗ ವ್ಯವಸ್ಥೆ ಏನ್ ಮಾಡತ್ತಂದ್ರೆ ನಮ್ಗ ಎರಡನ್ನೂ ತಗೊಂಡು ಚೆನ್ನಾಗಿ ಪಚನ ಮಾಡಿ ಅದರಿಂದ ಜೀವ ರಾಸಾಯನಿಕ ಕ್ರಿಯೆಗಳು ಆಗಿ ಅದರಿಂದ ಬರುವಂಥದ್ದೇ ಶುದ್ಧ ರಕ್ತ. ಅರ್ಥ ಮಾಡ್ಕೊಳ್ಳಿ. ಈ ಶುದ್ಧ ರಕ್ತಕ್ಕೆ ಏನ್ ಬೇಕು? ಒಳ್ಳೆ ನೀರು, ಒಳ್ಳೆ ಆಹಾರ ಅಂದ್ರೆ ಪೋಷಕಾಂಶಗಳು ಇರುವಂತ ಆಹಾರ. ಅದನ್ನೂ ಸಹ ಯಾವುದೇ ಕೆಮಿಕಲ್ ರಸಾಯನ ಇರಬಾರ್ದು. ರಸಾಯನ ರಹಿತ ಆಹಾರ, ರಾಸಾಯನಿಕ ರಹಿತ ಆಹಾರ, ಒಳ್ಳೆ ನೀರು, ಶುದ್ಧ ಆಕ್ಸಿಜನ್ ಈ ಮೂರು ಇದ್ರೆ ಸಾಕು. ನಿಮ್ಮ ಶುದ್ಧ ರಕ್ತ ಅನ್ನೋದು ಯಾವಾಗಲೂ ಗ್ಯಾರಂಟಿ. ಶುದ್ಧ ರಕ್ತ ಅನ್ನೋದು ನಿಮ್ಮ ದೇಹದಲ್ಲಿ ಖಂಡಿತವಾಗಿ ಲಭ್ಯವಾಗುತ್ತೆ. ಯಾವಾಗ ಶುದ್ಧ ರಕ್ತ ಲಭ್ಯವಾಗುತ್ತೋ ಸ್ನೇಹಿತರೆ, ಎಲ್ಲ ಅಂಗಗಳು ತನ್ನ ಕೆಲಸ ಚೆನ್ನಾಗಿ ಮಾಡ್ಕೊತದೆ. ಅಂದ್ರೆ ಈ ರಕ್ತವೇ ನಾವು ಪ್ರತಿ ಅಂಗಕ್ಕೆ ತಲುಪಿಸೋದಲ್ವಾ. ತಲುಪ್ಸಕ್ಕೆ ನಮ್ಮ ಯಾವಾಗಲೂ ಹೃದಯ ಕೆಲಸ ಮಾಡ್ತಾನೆ ಇರ್ತದೆ, ಹಾರ್ಟ್ ಕೆಲಸ ಮಾಡ್ತಾನೆ ಇರ್ತದೆ, ಪಂಪಿಂಗ್ ಮಾಡ್ತಾನೆ ಇರ್ತದಲ್ವಾ. ಈಗ ಈ ತರ ನೋಡ್ತಾ ಹೋದ್ರೆ ಈ ರಕ್ತ ಶುದ್ಧವಾಗಿ ಇಟ್ಕೊಳ್ಳೋದು ತುಂಬಾ ಪ್ರಾಧಾನ್ಯವಾಗಿರುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಯಾವುದೇ ಜೀರ್ಣ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಜೀರ್ಣ ಅನ್ನೋದು, ಜೀರ್ಣಾಂಗ ವ್ಯವಸ್ಥೆ ಅನ್ನೋದು ಎಲ್ಲಿಂದ ಶುರು ಆಗತ್ತೆ ಹೇಳ್ಬೇಕಂದ್ರೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಯಾವ ಅಂಗಗಳು ಭಾಗವಹಿಸ್ತದೆ ಅದು ತಿಳ್ಕೊಳ್ಳೋಣ. ಈ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಖಂಡಿತವಾಗಿ ಬಾಯಿ ಅಂತ ಇರ್ತೀವಿ,
ಲಾಲಾರಸ ಗ್ರಂಥಿಗಳು, ಸಲೈವರಿ ಗ್ಲ್ಯಾಂಡ್ಸ್ ಅಂತ ನಿಮ್ಗೆ ಗೊತ್ತಿದೆ. ಮತ್ತೆ ಆಹಾರ ಪೈಪ್, ಸೊ ಓಸೋಫೇಗಸ್ ಪೈಪ್ ಅಂತ ಒಂದಿರುತ್ತೆ, ಆಹಾರ ಪೈಪ್ ಅದು. ನಮ್ಮ ನಮ್ಮ ಈ ಗೊಂತಿಗ ಪ್ರಾಂತದಿಂದ ಅಂದ್ರೆ ಹೇಳ್ಬೇಕಂದ್ರೆ ಈ ಗಂಟಲಿಂದ ಈ ಬಾಯಿಯಿಂದ ಶುರುವಾಗಿ ಜೀರ್ಣಾಶಯವರೆಗೂ ಹೋಗುತ್ತೆ ಅದು, ಆ ಪೈಪ್, ಅದು ಆಹಾರ ಪೈಪು. ಆಮೇಲೆ ಈ ಗಾಲ್ ಬ್ಲಾಡರ್ ಅಂತ ಇರುತ್ತೆ. ಅದಾದ್ಮೇಲೆ ಯಕೃತ್ ಇರುತ್ತೆ, ಹೊಟ್ಟೆ ಇರುತ್ತೆ, ಮೇದೋಜೀರಕ ಗ್ರಂಥಿ ಇರುತ್ತೆ, ಮತ್ತೆ ಡಿಯೋಡನಮ್ ಅಂತ ಒಂದು ಪೈಪ್ ಇರುತ್ತೆ. ಮತ್ತೆ ಇನ್ನು ಹೇಳ್ಬೇಕಂದ್ರೆ ಈ ಸಣ್ಣ ಕರ್ಲು ಮತ್ತೆ ದೊಡ್ಡ ಕರ್ಲು ಇರುತ್ತೆ. ಅದಾದ್ಮೇಲೆ ಸಣ್ಣ ಕರ್ಲು ದೊಡ್ಡ ಕರ್ಲು ಆದ್ಮೇಲೆ ಅದು ಸಂಬಂಧಿತ ಅನುಬಂಧ ಅಂಗಗಳಿರುತ್ತೆ ಅಲ್ವಾ. ಇನ್ನೊಂದು ಅಪೆಂಡಿಕ್ಸ್ ಅಂತ ಇರುತ್ತೆ, ಗೊತ್ತಾ ನಿಮ್ಗೆ? ಅಪೆಂಡಿಕ್ಸ್ ಅಂತ, ಸಣ್ಣ ಕರ್ಲು ದೊಡ್ಡ ಕರ್ಲು ಅಪೆಂಡಿಕ್ಸ್. ದೊಡ್ಡ ಕರ್ಲಿನ ಭಾಗವಾಗಿ ಕೋಲನ್ ಅಂತ ಇರುತ್ತೆ. ಓಕೆ, ಅದಾದ್ಮೇಲೆ ಕೊನೆಯದಾಗಿ ಅಪೆಂಡಿಕ್ಸ್ ಅಂತ ಸ್ನೇಹಿತರೆ. ಸೊ ಇಷ್ಟೆಲ್ಲ ಅಂಗಗಳು ಈ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಭಾಗವಾಗಿರುತ್ತೆ. ಎಲ್ಲ ಭಾಗವಹಿಸ್ತದೆ, ಇವೆಲ್ಲ ಭಾಗವಹಿಸ್ತದೆ. ಒಂದು ಯಾವುದೇ ಜೀರ್ಣ ಆಗ್ಬೇಕಂದ್ರೆ, ನಾವು ತಿಂದಿರೋ ಆಹಾರ, ಸೇವನೆ ಮಾಡಿರುವಂತ ಪದಾರ್ಥಗಳು ಜೀರ್ಣ ಆಗ್ಬೇಕಂದ್ರೆ ಇದೆಲ್ಲ ಅಂಗಗಳು ಭಾಗವಹಿಸ್ತದೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಮಾನವ ಮಾನವ ದೇಹದಲ್ಲಿ ಏನಾಗತ್ತಂದ್ರೆ ಜೀವಕೋಶಗಳು 7 ವರ್ಷಕ್ಕೊಂದ್ಸರಿ ಸ್ನೇಹಿತರೆ, ಇದೊಂದು ಪವಾಡ ಅಂಶ. ಏನಂತದಂದ್ರೆ ನಮ್ಮ ಮಾನವ ದೇಹದಲ್ಲಿ ಪ್ರತಿ 7 ವರ್ಷಕ್ಕೊಂದ್ಸರಿ ಎಲ್ಲಾ ಸೆಲ್ಸ್ನು ಸೊ ನವೀಕರಣ ಮಾಡ್ಕೊತದೆ. ಅಂದ್ರೆ ಎಲ್ಲಾ ಹಳೆ ಸೆಲ್ಸ್ ಎಲ್ಲ ತೆಗೆದಾಕ್ಬಿಟ್ಟು ದೇಹ ಹೊಸ ಸೆಲ್ಸ್, ಹೊಸ ಜೀವಕೋಶಗಳನ್ನು ವ್ಯವಸ್ಥೆ ಮಾಡ್ಕೊತದೆ. ಯಾವಾಗ? 7 ವರ್ಷಕ್ಕೊಂದ್ಸರಿ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಇದು ಬಹಳ ಇಂಪಾರ್ಟೆಂಟ್ ವಿಷಯ. ಸೊ ಅವಾಗ ಏನಾಗತ್ತೆ ಗೊತ್ತಾ? ಯಾವಾಗ ಈ ತರ ಅದು ಪರಿವರ್ತನೆಗೊಳಿಸ್ಕೊಂಡು ಮತ್ತೆ ಎಲ್ಲಾ ಹೊಸ ಜೀವಕೋಶಗಳನ್ನು ವ್ಯವಸ್ಥೆ ಮಾಡ್ಕೊಂತದೋ, ಅರ್ಥ ಏನಂದ್ರೆ ನಮ್ಮ ಇಡೀ ದೇಹ ಪ್ರಕೃತಿವನ್ನೇ ಚೇಂಜ್ ಮಾಡ್ಕೋಬಹುದು ಅಲ್ವಾ. ಅಂದ್ರೆ ಯಾವಾಗ ಕೋಶಗಳೇ ಚೇಂಜ್ ಆಗ್ತಾ ಇದೆ ಅಂದ್ರೆ ನಮ್ಮ ದೇಹ ಪ್ರಕೃತಿವನ್ನು ಚೇಂಜ್ ಮಾಡ್ಕೋಬಹುದಲ್ಲ. ಮತ್ತೆ ಅದಕ್ಕೆ ಬೇಕಾಗಿರುವಂತದ್ದು ಏನಂತಂದ್ರೆ ಖಂಡಿತವಾಗಿ ನೀವು ಒಳ್ಳೆ ಆಹಾರವನ್ನು ಚೇಂಜ್ ಮಾಡ್ಕೊಳ್ಳಿ, ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ, ನೀರಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ಈ ಎರಡನೇ ಬದಲಾವಣೆ ಮಾಡ್ಕೊಂಡ್ರೆ ಈ ಜೀವಕೋಶಗಳು ನವೀಕರಣ ಆಗ್ತಾ ಇರೋಂಥ ಸಂದರ್ಭದಲ್ಲಿ ನೀವು ಇಡೀ ನಿಮ್ಮ ದೇಹ ಪ್ರಕೃತಿನೇ ನೀವು ಬದಲಾವಣೆ ಮಾಡ್ಕೋಬಹುದು. ಅವಾಗ ಏನಾಗತ್ತೆ, ಯಾವುದೇ ದೀರ್ಘಕಾಲ ವ್ಯಾಧಿಗಳಿದ್ರೂ ಎಲ್ಲ ಹೊಟ್ಟೋಗ್ತದೆ. ಎಲ್ಲಾ ದೀರ್ಘಕಾಲಿಕ ವ್ಯಾಧಿಗಳು ಗುಣ ಆಗತ್ತೆ, ಎಲ್ಲ ಪರಿಷ್ಕಾರ ನಿಮ್ಗೆ ಸಿಗತ್ತೆ ಅಂತ ಅರ್ಥ. ಇದು ಅರ್ಥ ಮಾಡ್ಕೋಬೇಕು ನಾವು ಸ್ನೇಹಿತರೆ. ಯಾವುದೇ ನಾವು ಆಹಾರ ತಿಂದ್ರೆ ಏನ್ ಮಾಡ್ಬೇಕು? 12 ರಿಂದ 15 ಸರಿ ನಾವೇನ್ ಮಾಡ್ಬೇಕಂದ್ರೆ ಚೆನ್ನಾಗಿ ಅದು ಜಗಿದಬೇಕು, ಅಂದ್ರೆ ಜಗಿದು ತಿನ್ಬೇಕು. ಈಗಾಗಲೇ ಹೇಳ್ಕೊಂಡಿದ್ವಲ್ಲ. ಸೊ ಅದು ಕನಿಷ್ಠ ಪಕ್ಷ ಅಷ್ಟು ತಿಂದ್ಮೇಲೆ ಏನಾಗುತ್ತೆ ಅಂದ್ರೆ ಆ ತರ ಮಾಡಿಲ್ಲ ಅಂದ್ರೆ ತೊಂದರೆ ಆಗ್ತದೆ ಸ್ನೇಹಿತರೆ, ನಿಮ್ಮ ಜೀರ್ಣಕ್ಕೆ ತೊಂದರೆ ಆಗ್ತದೆ. ಜೀರ್ಣಕೋಶದ ಮೇಲೆ ಭಾರ ಆಗತ್ತೆ. ಜಗದು ತಿನ್ಬೇಕಂತ ಈಗಾಗಲೇ ನಾವು ಜಗದು ತಿನ್ನೋದು ತುಂಬಾ ಉತ್ತಮ. ಅದು ನಾವು ಇಂದಿನ ಕ್ಲಾಸಲ್ಲಿನೂ ಹೆಚ್ಚಾಗಿ ತಿಳ್ಕೊಂಡಿದ್ವಿ. ಆದ್ರೆ ಇನ್ನೊಂದ್ಸರಿ ನಾನು ನೆನಪಿ ಮಾಡ್ತಾ ಇದ್ದೀನಿ. ಕನಿಷ್ಠ ಪಕ್ಷ ಯಾವುದೇ ಆಹಾರ ನೀವು ಸೇವನೆ ಮಾಡಿದ್ರೆ ನಿಮ್ಮ ಬಾಯಿ ಒಳಗಡೆನೆ 12 ರಿಂದ 15 ಸರಿ ಜಗದಿ ತಿನ್ಬೇಕು. ನೇರವಾಗಿ ಹಾಗೆ ನಮ್ಮ ಅಂದ್ರೆ ಜೀರ್ಣಕೋಶಕ್ಕೆ ಹಾಗೆ ಕಲಿಸ್ಬಾರ್ದು. ಆಹಾರ ಪೈಪಲ್ಲಿ ಕಲಸಿ ಅಲ್ಲಿಂದ ಜೀರ್ಣಕೋಶ ಗೊತ್ತಲ್ಲ, ಸೊ ಆ ಥರ ಕಲಿಸ್ಬಾರ್ದು. ಸೊ ಯಾವುದೇ ಆಹಾರ, ಯಾವುದೇ ಘನ ಪದಾರ್ಥ ಆಗ್ಬೋದು, ಹೇಳ್ಬೇಕಂದ್ರೆ ಒಂಥರ ದ್ರವ ಪದಾರ್ಥ ಆಗ್ಬೋದು, ಸ್ವಲ್ಪ ಬಾಯಲ್ಲಿ ಹಾಗೆ ಜಗದಿಬೇಕಾಗತ್ತೆ. ಸೊ ಅದು ಇಟ್ಕೊಂಡು ಏನ್ ಮಾಡ್ಬೇಕು, 12 ರಿಂದ 15 ಸರಿ ಜಗದಿದ್ರೆ ಅವಾಗ ಈ ಲಾಲಾಜಲ ಗ್ರಂಥಿಗಳಿಂದ ಈ ಲಾಲಾಜ ಅನ್ನೋದು ಉತ್ಪನ್ನ ಆಗಿ ಅದನ್ನು ಎರಡು ಬೆರೆಸ್ತದೆ. ಎರಡು ಮಿಕ್ಸ್ ಆಗಿ ಏನಾಗತ್ತೆ, ನೇರವಾಗಿ ನಮ್ಮ ಜೀರ್ಣಕೋಶ ಹೊರಗಡೆ ಹೋಗುತ್ತೆ. ಈಗ ನೋಡಿ, ಇಲ್ಲಿ ಏನಾಗುತ್ತೆ ಗೊತ್ತಾ, 50% ಇಲ್ಲೇ ನಿಮಗೆ ಪಚನ ಆಗಿದೆ, ಪೂರ್ತಿ ಜೀರ್ಣ ಆಗಿದೆ. 50% ಇಲ್ಲೇ ಪಚನ ಆಗಿದೆ, ಜೀರ್ಣ ಆಗಿದೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಬಾಯಿ ಒಳಗಡೆನೆ ಎಲ್ಲಾ ಶುಗರು ಅಲ್ಲೇ ಡೈಜೆಸ್ಟ್ ಆಗುತ್ತೆ. ನೋಡಿ, ನಾವು ತಿನ್ನೋ ಆಹಾರದಲ್ಲಿ ಏನೇನಿರುತ್ತೆ? ಕಾರ್ಬೋಹೈಡ್ರೇಟ್ಸ್ಗಳು ಅಂದ್ರೆ ಶುಗರ್ ಪದಾರ್ಥಗಳು ಅಲ್ವಾ. ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಶುಗರ್ ಅಂತಾನೆ ಅರ್ಥ. ಮತ್ತೆ ಎಷ್ಟೋ ಫ್ಯಾಟ್ ಇರುವಂತ ಅಂಶಗಳು, ಮತ್ತೆ ನಾವು ತಿನ್ನುವಂತ ಪದಾರ್ಥದಲ್ಲಿ ನಾರ ಪದಾರ್ಥಗಳು, ಮತ್ತೆ ಎಷ್ಟೋ ಹೇಳ್ಬೇಕಂದ್ರೆ ಪ್ರೋಟೀನು, ಇದೆಲ್ಲ ಇರುತ್ತೆ. ಇವೆಲ್ಲವೂ ಒಳಗಡೆ ಹೋದ್ಮೇಲೆ ಡೈಜೆಷನ್ ಆಗೋದು ಹೇಗೆ ಅಂದ್ರೆ, ನಮ್ಮ ಬಾಯಿ ಒಳಗಡೆನೆ ಹೇಳ್ಬೇಕಂದ್ರೆ 50% ಡೈಜೆಷನ್ ಆಗತ್ತಲ್ಲ, ಅವಾಗ ಸಕ್ಕರೆ ಪದಾರ್ಥ ಏನಿದೆಯೋ, ಕಾರ್ಬೋಹೈಡ್ರೇಟ್ಸ್ ಏನಿದೆಯೋ ಎಲ್ಲಾನು ಬಾಯಿ ಒಳಗಡೆ ಜೀರ್ಣ ಆಗ್ಬಿಡ್ತದೆ. ಓಕೆ, ಜೀರ್ಣ ಆಗಿ ಕೆಳಗಡೆ ಹೋಗುತ್ತೆ. ಈಗ ಎಲ್ಲಿಗೆ ಹೋಗುತ್ತೆ? ಜೀರ್ಣಕೋಶ ಒಳಗಡೆ ಹೋಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ಆಹಾರವನ್ನು ಈ ತರ ನಾವು ಸೇವನೆ ಮಾಡಕ್ ಹೋದ್ರೆ ಸ್ನೇಹಿತರೆ, ಈ ತರ ಮಾಡಿಲ್ಲ ಅಂದ್ರೆ 12 ರಿಂದ 15 ಸರಿ ನಾವು ಜಗದಿ ತಿನ್ನಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ,
ಅದೆಲ್ಲ ಯಾವ್ದು ಪರಿಣಾಮಕಾರಿ ಅಂದ್ರೆ ಹೇಳ್ಬೇಕಂದ್ರೆ ಡಯಾಬಿಟಿಸ್ ಬರೋದು, ಆಮೇಲೆ ಹೆಚ್ಚು ಕೊಬ್ಬು ಅಂಶ ಜಾಸ್ತಿ ಆಗೋದು ದೇಹದಲ್ಲಿ, ಫ್ಯಾಟ್ ಜಾಸ್ತಿ ಆಗೋದು, ಒಬೆಸಿಟಿ ಬರೋದು, ಇದೆಲ್ಲ ಆಗ್ತಾ ಇರ್ತದೆ. ಮತ್ತೆ ಈ ಇನ್ನೊಂದೇನಂದ್ರೆ ಜೀರ್ಣಕೋಶಕ್ಕೂ ಒಂದು ಡಬಲ್ ವರ್ಕ್ ಅಂದ್ರೆ ಅದು ಮಾಡುವಂತ ಕೆಲಸಕ್ಕಿಂತ ಸೊ ಒಂದು 2 ಟೈಮ್ಸ್ ಕೆಲಸ ಜಾಸ್ತಿ ಆಗುತ್ತೆ. ಯಾವುದಕ್ಕೆ? ಜೀರ್ಣಾಂಗ ವ್ಯವಸ್ಥೆಗೆ. ಯಾಕಂದ್ರೆ ನೀವು ಸರಿಯಾಗಿ ಜಗತ್ತು ತಿಂದಿಲ್ಲ, ಸರಿಯಾಗಿ ಅದು ಪಚನ ಮಾಡಿಲ್ಲ ಬಾಯಿಯಲ್ಲಿ, ಅಲ್ವಾ? ಇದು ತುಂಬಾ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಅದು ನೆನಪಿಟ್ಕೊಂಡು ದಯವಿಟ್ಟು ಆತರ ಪಾಲನೆ ಮಾಡ್ತಾ ಹೋಗಿ. ಅದೊಂದೇ ಅಲ್ಲ, ನೀವು ಯಾವಾಗ ಜಗಿದು ಚೆನ್ನಾಗೆ ಪಚನ ನಮ್ಮ ಬಾಯಲ್ಲೇ ಪಚನ ಮಾಡೋಕೆ ಪ್ರಯತ್ನ ಮಾಡ್ತಿರೋ ನಿಮ್ಗೆ ರುಚಿ ಕಾಣಿಸ್ತದೆ, ರುಚಿ ಅನ್ನೋದು ಅರ್ಥ ಆಗತ್ತೆ. ಅವಾಗ ರುಚಿ ಯಾವಾಗ ಕಾಣಿಸ್ತದೋ ಏನಾಗತ್ತೆ, ಖಂಡಿತವಾಗಿ ನೀವು ಜಾಸ್ತಿ ಆಹಾರ ಸೇವನೆ ಮಾಡಕ್ ಹೋಗಲ್ಲ. ಇನ್ನೊಂದು ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ನಾವು ಜಗಿಯೋದು ಅಂತ ಅಂದ್ರೆ ಆತರ ಪಚನ ಮಾಡೋದು ನಾವು ಯಾವಾಗ ಗಮನ ಕೊಡಲ್ಲ. ಯಾಕೆ ಗಮನ ಕೊಡಲ್ಲ? ತಿನ್ನುವಾಗ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡ್ರೆ ಬೇರೆ ಬೇರೆ ಮಾತುಗಳೆಲ್ಲ ಮಾತಾಡ್ತಾ ಇರ್ತೀವಿ. ಒಂದು ಕಡೆ ಮಾತುಗಳು, ಒಂದು ಕಡೆ ಆಹಾರ ಸೇವನೆ ಆಗ್ತಾ ಇರ್ತದೆ. ಅವಾಗ ಏನಾಗತ್ತೆ, ನಮ್ಗೆ ಅಲ್ಲಿ ಅರಿವಿಲ್ಲ, ಅದ್ರ ಮೇಲೆ ಆಹಾರದ ಮೇಲೆ ಸರಿಯಾದ ಅರಿವಿಲ್ಲ. ಅಂದ್ರೆ ಅವೇರ್ನೆಸ್ ಇಟ್ಕೊಂಡು ನಾವು ತಿಂತಾ ಇಲ್ಲ. ಯಾವುದೋ ಬಂದಿರೋದು ಕೈಗೆ ಬಂದಿರೋದು ಬಾಯಿ ಹೊರಗಡೆ ಹೋಗೋದು ಅಷ್ಟೇ. ಕೈಗೆ ಏನ್ ಬರ್ತದೋ ಅದು ಬಾಯಿ ಹೊರಗಡೆ ಹಾಕೋತೀವಿ. ಅದಾದ್ಮೇಲೆ ಅಲ್ಲಿ ಸರಿಯಾಗಿ ಜಿಗದಲ್ಲ, ಹಾಗೆ ನಾವು ಮಿಂಗ್ತಾ ಇರ್ತೀವಿ, ಹಾಗೆ ಒಳಗಡೆ ಹೋಗ್ತಾ ಇರ್ತದೆ. ಇದೆಲ್ಲರಿಂದ ಏನಾಗುತ್ತೆ ಸ್ನೇಹಿತರೆ, ಎಷ್ಟು ಆಹಾರ ಸೇವನೆ ಮಾಡಿದ್ರು ನಿಮ್ಗೆ ಗೊತ್ತಿಲ್ಲ, ಅದೊಂದು ಅರಿವಿಲ್ಲ. ನೀವು ಯಾವಾಗ ಅರಿವು ಇಟ್ಕೊಂಡು ನಿಧಾನವಾಗಿ ಅದೇ ಒಂದೊಂದೊಂದು ಆ ಆಹಾರನ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಸೇವನೆ ಮಾಡ್ತಾ ಹೋದ್ರೆ ಅಂದ್ರೆ ಚೆನ್ನಾಗಿ ಜಗತ್ತು ತಿಂತಾ ಇದ್ರೆ ಏನಾಗುತ್ತೆ, ಹೆಚ್ಚು ಸೇವನೆ ಮಾಡಕ್ ಹೋಗಲ್ಲ ನೀವು. ಅವಾಗ ಈ ಆಹಾರ ಕೊರತೆ ಇದೆಯಲ್ಲ ಈ ಭೂಮಿ ಮೇಲೆ, ಅದನ್ನು ನಾವು ತೀರಿಸ್ಬೋದು, ಅಲ್ವಾ? ಪ್ರತಿಯೊಬ್ಬರು ಈ ತರ ಮಾಡ್ತಾ ಹೋದ್ರೆ ನಾವು ಅದು ಮಾಡಲ್ಲ. ಇನ್ನೊಂದು ತೃಪ್ತಿ ಸಿಗತ್ತೆ ನಮ್ಗೆ. ಆತರ ಜಗತ್ತು ತಿಂದ್ರೆ ಏನಾಗತ್ತೆ, ತೃಪ್ತಿ ಅನ್ನೋದು ಚೆನ್ನಾಗಿ ಒಳ್ಳೆ ತೃಪ್ತಿಯನ್ನು ನಮ್ಗೆ ಸಿಗತ್ತೆ. ಅವಾಗ ನಾವು ನಿಲ್ಲಿಸ್ತೀವಿ, ಸಾಕಿದು ಅಂತ. ಯಾಕಂದ್ರೆ ನೀವು ಈಗಾಗಲೇ ಅದು ಅನುಭವಿಸಿದ್ರಲ್ಲ, ಆ ಟೇಸ್ಟ್ ಅನುಭವಿಸಿದ್ರಲ್ಲ, ಅವಾಗ ಹೆಚ್ಚು ತಿನ್ನಕ್ ಹೋಗಲ್ಲ. ಹೆಚ್ಚು ತಿನ್ನೋದು ಯಾಕೆ ಗೊತ್ತಾ? ನಾವು ಅರಿವಿಲ್ಲ ಅಂದ್ರೆ ತಿನ್ನೋದು, ಯಾವುದೋ ಬಂದಿರೋದೆಲ್ಲ ತಿಂತಾ ಇರೋದು, ಇನ್ನೊಂದು ಕಡೆ ಮಾತಾಡ್ತಾ ಇರೋದು, ಇನ್ನೊಂದು ಕಡೆ ಟಿವಿ ನೋಡ್ತಾ ಇರೋದು, ಇದೆಲ್ಲ ಮಾಡಬಾರ್ದು. ಅದೆಲ್ಲ ಮಾಡಿದ್ರೆ ಸರಿ, ಖಂಡಿತವಾಗಿ ನಿಮ್ಗೆ ಅದು ಯಾವ ತರ ನಿಮ್ಗೆ ಒಂಥರ ಅಂದ್ರೆ ಹೇಳ್ಬೇಕಂದ್ರೆ ನಿಮಗೂ ಸಹಾಯ ಆಗಲ್ಲ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಂಡು ದಯವಿಟ್ಟು ಇದು ನೀವು ಪಾಲನೆ ಮಾಡಿ. ಅವಾಗ ಖಂಡಿತವಾಗಿ ನಿಮ್ಗೆ ಎಷ್ಟೋ ಹೇಳ್ಬೇಕಂದ್ರೆ ಅದ್ಭುತವಾದ ಈ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು ಸ್ನೇಹಿತರೆ ಇದರಿಂದ. ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನು ಸ್ನೇಹಿತರೆ, ಈ ಆಹಾರದ ಬಗ್ಗೆ ಇನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ, ಈ ಆಹಾರ ಅನ್ನೋದು ಪ್ರಧಾನ, ಈಗಾಗಲೇ ಹೇಳ್ಕೊಂಡಿದ್ವಲ್ಲ, ಆಹಾರ ಪ್ರಧಾನವಾಗಿರ್ಬೇಕು, ಶುದ್ಧವಾಗಿರ್ಬೇಕು. ಯಾವ್ದಕ್ಕೂ? ಶುದ್ಧ ರಕ್ತ ಬರ್ಬೇಕಂದ್ರೆ, ಅಲ್ವಾ? ಈಗ ಆಹಾರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ, ನಾವು ಯಾವುದೇ ಆಹಾರ ತಿಂತೀವೋ ಅದನ್ನು ರಕ್ತವನ್ನು ಉತ್ಪಾದನೆ ಮಾಡುತ್ತೆ. ಮತ್ತೆ ರಕ್ತ ಜೊತೆಗೆ ಇನ್ನೇನು ಉತ್ಪನ್ನ ಮಾಡುತ್ತೆ? ರಕ್ತ ಉತ್ಪನ್ನ ಆಗೋದು ನಾವು ತಿನ್ನೋ ಆಹಾರದಿಂದನೇ, ಅಲ್ವಾ? ಯಾವ್ದು ಮಾಡುತ್ತೆ? ಮೊದಲನೇದಾಗಿ ಈ ಜೀರ್ಣಾಂಗ ವ್ಯವಸ್ಥೆಯಲ್ಲಿರುವಂತ ಸ್ಪ್ಲೀನ್ ಅಂತ ಒಂದಿರುತ್ತೆ. ಸ್ಪ್ಲೀನ್, ಬುಲ್ಲೋಮ್ ಅಂತ ಹೇಳ್ತೀವಿ. ಅದು ಆ ಸ್ಪ್ಲೀನ್ ಅನ್ನೋದು ಇದೆಯಲ್ಲ, ಅವಯವ, ಅದೇನ್ ಮಾಡತ್ತಂದ್ರೆ ಜೀರ್ಣಾಂಗ ವ್ಯವಸ್ಥೆಯಿಂದ ಆಚೆ ಕಡೆ ಬಂದ್ಮೇಲೆ, ಜೀರ್ಣ ಆಗಿದ ಮೇಲೆ ಬಂದಿರುವಂತ ಅದರಿಂದ ಜೀರ್ಣಾಂಗ ವ್ಯವಸ್ಥೆಯಿಂದ ಬಂದಿರುವಂತ ಫಲಿತಾಂಶವನ್ನು ತಗೊಂಡು ಈ ಸ್ಪ್ಲೀನ್ ಅನ್ನೋದು ಏನ್ ಮಾಡತ್ತೆ, ರಕ್ತವಾಗಿ ಪೂರ್ಣಗೊಳ್ಳ ಅಂದ್ರೆ ರಕ್ತವಾಗಿ ಪರಿವರ್ತನೆ ಮಾಡುತ್ತೆ. ರಕ್ತ ಅನ್ನೋದು ಉತ್ಪನ್ನ ಆಗೋದು ಸ್ಪ್ಲೀನ್ ಇಂದಾನೆ, ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಹದಲ್ಲಿ ಅದು ಪ್ರಧಾನ ಅಂಗ. ಓಕೆ. ಇದು ಮಾಡುವಾಗ ಸ್ನೇಹಿತರೆ, ಯಾವುದೇ ನಮ್ಮ ಆಹಾರ ತಿಂದ ಮೇಲೆ ರಕ್ತ ಒಂದು ಉತ್ಪನ್ನ ಆಗತ್ತೆ. ಮತ್ತೆ ಇನ್ನೊಂದೇನಂದ್ರೆ, ಈ ಆಹಾರದಿಂದನೇ ದೇಹದಲ್ಲಿ ಎಷ್ಟು ಬೇಕೋ ಅಷ್ಟು ಉಷ್ಣತ ಡೆವಲಪ್ ಆಗುತ್ತೆ, ಉಷ್ಣತನು ಉತ್ಪನ್ನ ಆಗತ್ತೆ. ಆ ಜೊತೆಗೆ ಶಕ್ತಿ ಉತ್ಪನ್ನ ಆಗತ್ತೆ. ಇದೆಲ್ಲಾನು ಆಹಾರದಿಂದನೇ ಆಗೋದು. ಮತ್ತೆ ಒಂದು ಒಳ್ಳೆ ರುಚಿ ಸಿಗತ್ತೆ ನಮ್ಗೆ. ರುಚಿ ಅನ್ನೋದನ್ನು ಈ ಆಹಾರದಿಂದನೇ ಬರೋದು ನಮ್ಗೆ, ಅಲ್ವಾ? ಇಂಥ ಅಂಶಗಳು ನಮ್ಗೆ ಒಂದು ಆಹಾರದಿಂದ ಸಿಗತ್ತೆ. ಏನೇನ್ ಸಿಗತ್ತೆ? ರಕ್ತ ಒಂದು ಸಿಗತ್ತೆ, ರಕ್ತ ಏನಿದು ರಕ್ತ ಒಂದು ಸಿಗತ್ತೆ. ಎರಡನೇದು ಶಕ್ತಿ ಸಿಗತ್ತೆ. ಮೂರನೇದು ನಮ್ಗೆ ಸಾಕಷ್ಟು ಬೇಕಾಗಿರೋಂಥ ಉಷ್ಣತ, ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಸಿಗತ್ತೆ. ಒಳ್ಳೆ ರುಚಿ ಸಿಗತ್ತೆ. ಇದೆಲ್ಲ ಆಹಾರದಿಂದನೇ ಆಗೋದು, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಆಹಾರದಲ್ಲಿ ಷಡ್ರುಚಿಗಳಿದೆ ಸ್ನೇಹಿತರೆ. ಷಡ್ರುಚಿಗಳು ನಿಮ್ಗೆ ಗೊತ್ತಲ್ಲ? ಷಡ್ರುಚಿಗಳು ಸಿಹಿ, ಉಪ್ಪು, ಹುಳಿ, ಬಿಸಿ, ಅಂದ್ರೆ ಮೆಣಸಿಕಾಯಿ ಅಂತಲ್ಲ, ಮೆಣಸಿಕಾಯಿಂದ. ಮತ್ತೆ ಐದನೇದು ಈ ಒಂಥರ ಹೇಳ್ಬೇಕಂದ್ರೆ ಇದು ಪಂಜೆಂಟ್ ಅಂತ ಹೇಳ್ತೀವಿ. ಪಂಜೆಂಟ್ ಅಂದ್ರೆ ಒಂಥರ ಅದನ್ನು
ಹೇಳ್ಬೇಕಂದ್ರೆ ಈ ಬಿಟ್ಟರ್ ತರ. ಸೊ ಕೊನೆಯದು ಕಹಿ. ಸೊ ಕಹಿ ಅಂದ್ರೆ ನಿಮ್ಗೆ ಗೊತ್ತು, ಈ ಕಹಿ ಅಂದ್ರೆ ಅದು ಬಿಟ್ಟರ್. ಸೊ ತುಂಬಾ ಒಂಥರ ಅದು ಈ ಆ, ನಾವು ಬೇವಿನ ಮರ ಇದು ಇದೆಲ್ಲ. ಸೊ ನೀಮ್ ಲೀವ್ಸು ಇಂಥದ್ದೆಲ್ಲ. ಓಕೆ. ಸೊ ಅಂಥದ್ದು ಈ 6 ಷಡ್ರುಚುಲಿದೆ ಸ್ನೇಹಿತರೆ. ಷಡ್ರುಚುಲು 6 ಇದೆ. ಸಹಿ, ಉಪ್ಪು, ಹುಳಿ, ಮೆಣಸಿನಕಾಯದು ಮತ್ತೆ ಒಂದು ಇನ್ನೊಂದು ಪಂಜೆಂಡ್ ಅಂತ ಒಂಥರ ಇರ್ತದೆ. ಅಂದ್ರೆ ಅದು ಹೇಳ್ಬೇಕಂದ್ರೆ ಕಹಿ ತರಾನೇ ಇರ್ತದೆ ಅದನ್ನು, ಅಲ್ವಾ? ಕಹಿ ಅದು ಒಂದು ಒಂದೇ ಅಂತ ಹೇಳ್ಬೋದು. ಕೊನೆಯದಾಗಿ ಕಹಿ. ಸೊ ಈ 6 ಷಡ್ರುಚಿಗಳು ಇರ್ತದೆ ಸ್ನೇಹಿತರೆ. ಈಗ ಏನಾಗುತ್ತೆ ಗೊತ್ತಾ, ಸಾಮಾನ್ಯವಾಗಿ ನಾವು ಎಲ್ಲಾ ಷಡ್ರುಚಿಗಳಲ್ಲಿ ಹೆಚ್ಚು ಈ ಸಿಹಿ ಪದಾರ್ಥಗಳೇ ಇಷ್ಟಪಡ್ತಾ ಇರ್ತೀವಿ ನಾವು. ಸಿಹಿ ಪದಾರ್ಥಗಳು ಹೆಚ್ಚು ಸೇವನೆ ಮಾಡ್ತಾ ಹೋಗ್ಬಾರ್ದು. ಸೇವನೆ ಮಾಡ್ತಾ ಇರ್ತೀವಿ, ಅದು ನಮ್ಗೆ ಇಷ್ಟ ಆಗತ್ತೆ, ಅಲ್ವಾ? ಆದ್ರೆ ಅದು ತಿಂದಿದ ಮೇಲೆ ಏನಾಗತ್ತೆ, ಹೆಚ್ಚು ಗ್ಲೂಕೋಸ್ವನ್ನು ಉತ್ಪನ್ನ ಮಾಡುತ್ತೆ. ಹೆಚ್ಚು ಗ್ಲೂಕೋಸ್ ಉತ್ಪನ್ನ ಆಗಿ ದೇಹದಲ್ಲಿ ರಕ್ತದಲ್ಲಿ ಸೇರ್ಕೊತದೆ. ಅದರಿಂದ ಈಗಾಗಲೇ ಗೊತ್ತು ನಮ್ಗೆ ಅಡ್ಡಪರಿಣಾಮಗಳು ಹೆಚ್ಚಾಗಿರತ್ತೆ. ಸೊ ಮತ್ತು ಇದೆಲ್ಲ ಏನ್ ತಂದು ಕೊಡ್ತದೆ ನನಗೆ ಅಂದ್ರೆ, ಖಂಡಿತವಾಗಿ ಈ ಕ್ಯಾನ್ಸರು ಇಂಥ ರೋಗಗಳೆಲ್ಲ ಕ್ಯಾನ್ಸರ್ ರೋಗ ಹೆಚ್ಚಾಗತ್ತೆ. ಡಯಾಬಿಟಿಸು ಮತ್ತೆ ಈ ಹೆವಿ ಒಬೆಸಿಟಿ ಇಂಥ ಅಡ್ಡ ಪರಿಣಾಮಗಳು ಹೆಚ್ಚು ಶುರು ಆಗತ್ತೆ ಸ್ನೇಹಿತರೆ ಇದರಿಂದ. ಸೊ ಅದಕ್ಕೆ ಈ ನಾವು ಯಾವಾಗ್ಲೂ ಒಂದೇ, ಈ ಸಿಹಿಗಿಂತ ಸ್ನೇಹಿತರೆ ಏನ್ ಮಾಡ್ಬೇಕಂದ್ರೆ, ಕೊನೆಯದಾಗಿರುವಂತ 2 ಇದೆ ನೋಡಿ, ಇಲ್ಲಾಂದ್ರೆ ಕೊನೆಯದು ಕಹಿ ಅಂತಿದೆ ನೋಡಿ. ಈ ಕಹಿ ಅಂತ ಈ ರುಚಿ ಇದೆಲ್ಲ, ಇದನ್ನು ಹೆಚ್ಚು ಬಳಸ್ಬೇಕು ನಾವು. ನಮ್ಮ ಆಹಾರ ಊಟದಲ್ಲಿ ಈ ಕಹಿ ಅಂತದ್ದು ಯಾವಾಗ್ಲೂ ಇರ್ಬೇಕಾಗತ್ತೆ ಸ್ನೇಹಿತರೆ. ಅದಿದ್ರೆ ಏನಾಗತ್ತೆ ಗೊತ್ತಾ, ಈಗ ನಾವು ಸಿಹಿ ಪದಾರ್ಥಗಳ ಸೇವನೆ ಮಾಡ್ತೀವಲ್ಲ, ಇದರಿಂದ ಬಂದಿರುವಂತ ಅಡ್ಡ ಪರಿಣಾಮಗಳನ್ನೆಲ್ಲದನ್ನು ತೆಗೆದುಹಾಕಕ್ಕೆ ಮತ್ತೆ ತಟಸ್ಥಗೊಳಿಸಕ್ಕೆ ಈ ಕಹಿ ಪದಾರ್ಥ ತುಂಬಾ ಸಹಾಯ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾವು ಆಹಾರದಲ್ಲಿ ಯಾವುದೇ ತಿಂದ್ರೂ ಕಹಿ ಅನ್ನೋದು ಒಂದು ಭಾಗವಾಗಿ ಇಟ್ಕೋಬೇಕು. ಆದ್ರೆ ಯಾವ ತರ ನೋಡಿ, ಈಗ ಮಹಾತ್ಮ ಗಾಂಧಿ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ, ಪ್ರತಿಯೊಂದು ಅವರು ತಿನ್ನುವಂತ ಪ್ರತಿ ಊಟದ ಜೊತೆಗೆ ಯಾವ್ದಿಟ್ಕೊಂತದೆ ಅವರು, ಈ ಬೇವಿನ ಎಲೆಗಳಿದೆಯಲ್ಲ, ಬೇವಿನ ಮರ, ಈ ಎಲೆಗಳನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಒಂದು ಚಿಕ್ಕದ ಒಂದು ಉಂಡ ಅವ್ರೇನ್ ಮಾಡ್ತಾ ಇದ್ರು, ಚಿಕ್ಕದೊಂದು ಉಂಡ ಅನ್ನೋದು ಮಾಡ್ಕೊಂಡು ಈ ಊಟದ ಜೊತೆಗೆ ಸೇವನೆ ಮಾಡೋರು, ಅಲ್ವಾ? ಆ ತರ ಮಾಡ್ತಾ ಇದ್ರು. ಅದಕ್ಕೆ ಹೇಳ್ಬೇಕಂದ್ರೆ ಅವ್ರ ಆರೋಗ್ಯನೂ ತುಂಬಾ ಚೆನ್ನಾಗಿರ್ತದೆ, ಅಲ್ವಾ? ಸೊ ಇದು ಹೇಳ್ಬೇಕಂದ್ರೆ ಏನ್ ಮಾಡತ್ತೆ, ಇಂಥ ಯಾವುದೇ ಬೇವಿನ ಎಲೆಗಳಿಂದ ಮಾಡಿರುವಂತ ಈ ಪೇಸ್ಟ್ ಇದೆಯಲ್ಲ, ಸ್ವಲ್ಪ ಪೇಸ್ಟ್ ನಾವು ತಿಂತಾ ಹೋದ್ರೆ ಪ್ರತಿ ಊಟ ಜೊತೆಗೆ ಎಷ್ಟು ಸಹಾಯ ಮಾಡತ್ತಂದ್ರೆ, ಹೇಳ್ಬೇಕಂದ್ರೆ ಈ ರಕ್ತ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ಸ್ ಅಂತ ಏನಾಗ್ತಾ ಇರ್ತದೋ ಅದನ್ನು ಸಹ ಅದು ನಿರೋಧಿಸ್ತದೆ. ಅದೊಂದೇ ಅಲ್ಲ, ಪ್ರತಿರಕ್ಷಕ ವ್ಯವಸ್ಥೆನೂ ತುಂಬಾ ಹೆಚ್ಚು ಮಾಡುತ್ತೆ ಸ್ನೇಹಿತರೆ. ರೋಗ ನಿರೋಧಕ ವ್ಯವಸ್ಥೆನೂ ತುಂಬಾ ಹೆಚ್ಚು ಮಾಡುತ್ತೆ. ಇಂಥ ಅದ್ಭುತವಾದ ವಿಷಯಗಳು ಇರ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ಈ 35 ವರ್ಷ ಮೇಲೆ, ಅಂದ್ರೆ 35 ವರ್ಷ ಆಗಿದೆ ಅಂತ ಇಟ್ಕೊಳ್ಳಿ ಒಂದು ಮಾನವನಿಗೆ. 35 ವರ್ಷ ಬರುವಂತ ಸಮಯಕ್ಕೆ ಏನ್ ಗೊತ್ತಾಗಬೇಕು ನಮ್ಗೆಲ್ಲ ಅಂದ್ರೆ, ನಮ್ಮ ದೇಹಕ್ಕೂ ಯಾವ ತರ ಆಹಾರ ಸೂಟ್ ಆಗತ್ತೆ, ಯಾವ ತರ ಆಹಾರ ಸೂಟ್ ಆಗಲ್ಲ, ಅದು ಗೊತ್ತಾಗಬೇಕಾಗತ್ತೆ. ಗೊತ್ತಿರ್ಬೇಕು, ಈಗಾಗ್ಲೇ ಗೊತ್ತಿರ್ಬೇಕು. ಅಂದ್ರೆ 35 ವರ್ಷ ನಮ್ಮ ವಯಸ್ಸು ಆಗಿದೆ ಅಂತ ಅಂದ್ರೆ ಅರ್ಥ ಏನು, ಆ ಸಮಯಕ್ಕೆಲ್ಲ ನೀವು ಯಾವ ಆಹಾರ ತಿಂದ್ರೆ ನಿಮ್ಗೆ ಒಳ್ಳೆ ಆರೋಗ್ಯ ಇರುತ್ತೆ, ಯಾವ ಆಹಾರ ನಿಮ್ಗೆ ಸೂಟ್ ಆಗತ್ತೆ, ಯಾವ ಆಹಾರ ನಿಮ್ಗೆ ಸೂಟ್ ಆಗಲ್ಲ, ಸರಿ ಆಗಲ್ಲ, ಸರಿಯಾದ ಆಹಾರ ಯಾವುದು, ಸರಿ ಇಲ್ಲ ಅಂತ ಆಹಾರ ಯಾವುದು ಅಂತ ಈಗಾಗಲೇ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಅವಾಗ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬಹುದು. ಯಾವ ತರ ಇರುತ್ತೆ ನೋಡ್ಕೊಳ್ಳಿ. ಸೊ ಒಂದೊಂದ್ಸರಿ ಸ್ವಲ್ಪ ಜನ ಏನಾಗತ್ತೆ, ಅವ್ರ ದೇಹದಲ್ಲಿ ಇದೇ ಪ್ರಕೃತಿ ಅಂತ ಹೇಳ್ತೀವಿ, ದೇಹ ಪ್ರಕೃತಿ ಏನದು, ವಾತ ಪಿತ್ತ ಕಫ, ಅಲ್ವಾ? ಸ್ವಲ್ಪ ಜನಕ್ಕೆ ನೋಡಿ, ಈ ವಾತ ಇರೋರು, ಕಫ ಇರೋರು ಮತ್ತೆ ಪಿತ್ತ ಇರೋರು ಏನಾಗತ್ತೆ, ಪಿತ್ತಾಂಶ ಇರೋರಿಗೆ ಅವ್ರ ಒಳಗಡೆ ಹೆಚ್ಚು ಅಗ್ನಿಯಾಂಶ ಹೆಚ್ಚಾಗಿರುತ್ತೆ. ಜೀರ್ಣಕೋಶದಲ್ಲಿ ಅಗ್ನಿಯಾಂಶ ಹೆಚ್ಚಾಗಿದೆ ಅವ್ರಿಗೆ, ಏನೇ ತಿಂದ್ರು ಪಚನ ಆಗ್ತಾ ಇರ್ತದೆ, ಅಲ್ವಾ? ಸೊ ಅವ್ರಿಗೆ ಸೊ ಏನು ಒಳ್ಳೇದಾಗತ್ತೆ ಅಂತಂದ್ರೆ, ಖಂಡಿತವಾಗಿ ಅವರು ತಿನ್ನೋ ಆಹಾರದಲ್ಲಿ ಈ ಮೊಸರು, ಮಜ್ಜಿಗೆ ಇದೆಲ್ಲ ಇಂಥ ತಿಂದ್ರೆ ಅವ್ರಿಗೆ ಈ ಅಗ್ನಿಯಾಂಶ ಅನ್ನೋದು ಹೆಚ್ಚಾಗಿದೆ, ಅವ್ರಿಗೇನು ತೊಂದರೆ ಆಗಲ್ಲ, ಅಲ್ವಾ? ತೊಂದರೆ ಆಗಲ್ಲ. ಆದ್ರೆ ಸೊ ಈ ಅಗ್ನಿಯಾಂಶ ಹೆಚ್ಚಿರೋರಿಗೆ ಮತ್ತೆ ಅಗ್ನಿಯಾಂಶ ಇರುವಂತದ್ದೇ ಜಾಸ್ತಿ ತಗೊಂಡ್ರೆ ಏನಾಗ್ತದೆ, ಆ ಪ್ರಕೃತಿ ಹೆಚ್ಚಾಗ್ಬಿಡ್ತದೆ, ಅಲ್ವಾ? ಈಗ ನೋಡಿ, ಇನ್ ಸ್ವಲ್ಪ ಜನಗೆ ಈ ನೀರಾಂಶ ಹೆಚ್ಚಾಗಿರುತ್ತೆ. ಹೇಳ್ಬೇಕಂದ್ರೆ ಕಫ, ಈ ಅರ್ಧ ಎಲಿಮೆಂಟು ನೀರಾಂಶ ಎರಡು ಸೇರ್ಕೊಂಡ್ರೆ ನಾವು ಕಫ ಅಂತ ಕರಿತೀವಿ. ಈ ಕಫ ಇರೋರಿಗೆ ಈ ಮಜ್ಜಿಗೆ, ಮೊಸರು ಇದೆಲ್ಲ ಕೊಟ್ರೆ ಏನಾಗುತ್ತೆ, ಇನ್ನು ತಂಪು ಜಾಸ್ತಿ ಆಗ್ಬಿಟ್ಟು ಅವ್ರಿಗೆ ಕೋಲ್ಡು, ಕಾಫು ಇದೆಲ್ಲ ಶುರು ಆಗ್ಬಿಡ್ತದೆ, ಅಲ್ವಾ? ಸೊ ಈ ತರ ನಿಮ್ಮ ದೇಹ ಪ್ರಕೃತಿ ಏನಿದೆಯೋ ಅದು ಪ್ರಕಾರ ನೀವು ನಡ್ಸ್ಕೋಬೇಕಾಗತ್ತೆ.
ನಿಮ್ಮ ಆಹಾರವು ಏನ್ ಆಹಾರ ನಿಮ್ಗೆ ಸೂಟ್ ಆಗತ್ತೆ ಅಂದ್ರೆ ಯಾವಾಗ ಗೊತ್ತಾಗತ್ತೆ ಅಂದ್ರೆ ನಿಮ್ಮ ದೇಹ ಪ್ರಕೃತಿ ನಿಮ್ಗೆ ಗೊತ್ತಾಗಬೇಕು. ಅದಕ್ಕೆ ನಾವು ಆಯುರ್ವೇದದಲ್ಲಿ ಏನ್ ಮಾಡ್ತೀವಿ, ಯಾವಾಗಲೂ ನಾಡಿ ಅನ್ನೋದು ಪರೀಕ್ಷೆ ಮಾಡ್ತೀವಿ. ನಾಡಿ ಪರೀಕ್ಷೆ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗತ್ತೆ ಯಾವ ಪ್ರಕೃತಿ ಈ ದೇಹಕ್ಕಿದೆಯಾ ಅಂತ. ಅವಾಗ ಸೊ ನಮ್ಮ ದೇಹ ಪ್ರಕೃತಿ ಪ್ರಕಾರ ನಮ್ಮ ಒಳಗಡೆ ಅಗ್ನಿ ಅಂಶ ಹೆಚ್ಚಾಗಿದ್ರೆ ಅವಾಗ ನಾವು ಮೊಸರವನ್ನು ಮತ್ತೆ ಮಜ್ಜಿಗೆಯನ್ನು ಸೇವನೆ ಮಾಡೋದು ತಪ್ಪೇನಿಲ್ಲ. ಆದ್ರೆ ನಮ್ಮ ದೇಹದಲ್ಲಿ ಈಗಾಗಲೇ ನೀರಾಂಶ ಹೆಚ್ಚಾಗಿದ್ರೆ ಅಂದ್ರೆ ಕಫ ಪ್ರಕೃತಿ ಇದ್ರೆ ಮತ್ತೆ ನಾವು ಮಜ್ಜಿಗೆ ಇಂಥ ಮೊಸರು ಸೇವನೆ ಮಾಡೋದು ಒಳ್ಳೇದಲ್ಲ. ಅದಕ್ಕೋಸ್ಕರ ಇದೆಲ್ಲ ನೀವು ಈ ತಿಳಿವಳಿಕೆಲ್ಲ ಇಟ್ಕೊಂಡು ನಿಮ್ಮ ಜೀವನವನ್ನು ನೀವು ನಡೆಸ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಆಹಾರವನ್ನು ಆ ಥರನೇ ಸೇವನೆ ಮಾಡ್ತಾ ಹೋಗಿ. ಅವಾಗ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕೆ ಅದ್ಭುತವಾದ ಅವಕಾಶ ಸಿಗತ್ತೆ ನಿಮ್ಗೆ ಅಂತ. ಸೊ ಇದೊಂದು ಅದ್ಭುತವಾದ ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ಇನ್ನೊಂದೇನೆಂದ್ರೆ ಸ್ನೇಹಿತರೆ, ಯಾವುದೇ ಒಂದು ಅಂದ್ರೆ ನಮ್ಮ ದೇಹಕ್ಕೆ ಯಾವ ಆಹಾರ ಪಾನೀಯಗಳು ಅಂದ್ರೆ ಇದೊಂದು ಅದ್ಭುತವಾದ ವಿಷಯ. ಒಂದು ಹೇಳ್ಬೇಕಂದ್ರೆ ಇದೊಂದು ಒಳ್ಳೆ ಟೆಕ್ನಿಕ್, ಒಂದು ತಂತ್ರ ಅಂತ ಹೇಳ್ಬೋದು. ಇದು ಹೇಳ್ಕೊಡ್ತೀನಿ, ಸೊ ನೀವೆಲ್ಲರೂ ಪಾಲನೆ ಮಾಡ್ಕೊಳ್ಳಿ. ಏನಂತಂದ್ರೆ ನಮ್ಮ ದೇಹಕ್ಕೆ ನಮ್ಮ ದೇಹ ಪ್ರಕೃತಿ ಪ್ರಕಾರ ಅಂತ ಈಗಾಗಲೇ ಅನ್ಕೊಂಡಿದ್ವಲ್ಲ. ಸೊ ಯಾವುದೇ ನಮ್ಮ ಆಹಾರ ಪದಾರ್ಥ ಆಗ್ಬೋದು, ಪಾನೀಯಗಳಾಗ್ಬೋದು, ಅಂದ್ರೆ ಒಂದು ಡ್ರಿಂಕ್ಸ್ ಅಂದ್ರೆ ಒಂದು ದ್ರವ ಪದಾರ್ಥಗಳಾಗ್ಬೋದು, ಮತ್ತೆ ಒಂದು ಘನ ಪದಾರ್ಥಗಳಾಗ್ಬೋದು, ಆಹಾರ ಆಗ್ಬೋದು. ಯಾವುದು ನಮ್ಮ ದೇಹಕ್ಕೆ ಸೂಕ್ತ ಅಸೂಕ್ತ ಈ ಎರಡು ನಿರ್ಣಯ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಪ್ರಧಾನ ಪದ್ಧತಿ ಇದೆ. ಅದೇನಪ್ಪಾ ಅಂದ್ರೆ ನಮ್ಮ ದೇಹದ ವಿದ್ಯುತ್ ಶಕ್ತಿ ಮೇಲೆ ಈ ಈ ಪ್ರಕ್ರಿಯೆ ಕೆಲಸ ಮಾಡ್ತಾ ಇರುತ್ತೆ. ಅಂದ್ರೆ ಈ ತಂತ್ರ ಕೆಲಸ ಮಾಡುತ್ತೆ, ಬಯೋ ಎಲೆಕ್ಟ್ರಿಸಿಟಿ ಮೇಲೆ ಕೆಲಸ ಮಾಡುತ್ತೆ. ಏನಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸೊ ನಾವು ಆರಾಮಾಗಿ ಯಾವುದೇ ಆಹಾರ, ಈ ಆಹಾರ ನಮ್ಗೆ ಸೂಕ್ತವ ಅಸೂಕ್ತವ, ಈ ಪಾನೀಯ ಅಂದ್ರೆ ಈ ದ್ರವ ಪದಾರ್ಥ ನಾವು ತಗೋಬಾರ್ದ, ಅಂದ್ರೆ ನಮ್ಮ ದೇಹ ಪ್ರಕೃತಿಗೆ ಅದು ಸೂಟ್ ಆಗಲ್ಲ ಅಂತದ್ದು ಸುಲಭವಾಗಿ ಅರ್ಥ ಮಾಡ್ಕೊಳಕ್ಕೆ ಒಂದು ತಂತ್ರ ಇದೆ. ಅದೇನಂತಂದ್ರೆ ನಾವು ನೋಡಿ, ಸೊ ನಾವು ಆರಾಮಾಗಿ ನಿಂತ್ಕೋಬೇಕು. ಮೊದಲನೇದಾಗಿ ನಿಂತ್ಕೊಂಡು ಏನ್ ಮಾಡ್ಬೇಕಂದ್ರೆ ಈ ಎಡಗೈ ಇದೆಲ್ಲ, ಎಡಗೈನ ಏನ್ ಮಾಡ್ಬೇಕಂದ್ರೆ ಈ ತರ ಮುಷ್ಟಿ ಮಾಡ್ಕೊಂಡು ಆ ಈ ಈ ಅಂದ್ರೆ ಎಡಗೈ ಇಟ್ಕೊಂಡು ಈ ತರ ಮುಷ್ಟಿ ಮಾಡ್ಕೊಂಡು ಇಟ್ಕೊಳ್ಳಿ, ಚೆಸ್ಟ್ ಮೇಲೆ ಇಟ್ಕೊಳ್ಳಿ. ಓಕೆ, ಈ ಬಲಗೈ ಈ ತರ ಸಾಚ್ಕೋಬಹುದು, ಬಲಗೈ ಸಾಚ್ಕೋಬಹುದು. ಅರ್ಥ ಆಯ್ತಾ? ಬಲಗೈ ಸಾಚ್ಕೊಂಡು ಇಟ್ಕೊಂಡು ಈಗ ಯಾವುದೇ ಒಂದು ಆಹಾರ ತಿನ್ಬೇಕಂತ ಇಟ್ಕೊಳ್ಳಿ. ಆಹಾರವನ್ನು ಈ ಎಡಗೈಯಲ್ಲಿ ಇಟ್ಕೊಂಡು ನಿಮ್ಮ ಹೃದಯಕ್ಕೂ ಅಂದ್ರೆ ನಿಮ್ಮ ಹೃದಯ ಭಾಗಕ್ಕೆ, ಚೆಸ್ಟ್ ಭಾಗಕ್ಕೆ ಇಟ್ಕೊಳ್ಳಿ. ಬಲಗೈಯಲ್ಲಿ ಸ್ಟ್ರೈಟ್ ಇಟ್ಕೊಳ್ಳಿ. ಈಗ ಮೊದಲನೇದಾಗಿ ಏನಾಗುತ್ತೆ ಗೊತ್ತಾ, ಈ ಆಹಾರ ಪದಾರ್ಥ ಇಲ್ಲ ಒಂದು ಯಾವ್ದು ದ್ರವ ಪದಾರ್ಥ ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ರಲ್ಲ, ಹಾಗೆ ಚೆಸ್ಟ್ ಹತ್ರ ಇಟ್ಕೊಳ್ಳಿ. ಎಡಗೈನ ಯಾರನ್ನ ಒಬ್ಬನು ಪ್ರೆಸ್ ಮಾಡಕ್ ಹೇಳಿ. ಅಂದ್ರೆ ಕೆಳಗಡೆ ಅವರು ಪ್ರೆಸ್ ಮಾಡ್ತಾನೆ ಇರ್ಬೇಕು. ಅಂದ್ರೆ ಆ ಬಲಗೈ ಕೆಳಗಡೆ ಹೋಗೋ ತರ ಪ್ರೆಸ್ ಮಾಡ್ತಾನೆ ಇರ್ಬೇಕು. ಮಾಡ್ತಾ ಇರುವಾಗ ಈ ಆಹಾರ ನಿಮ್ಗೆ ಸೂಟ್ ಆಗಿದ್ರೆ, ಅಂದ್ರೆ ಈ ಆಹಾರ ಏನು ನೀವು ಎಡಗೈ ಇಟ್ಕೊಂಡು ನಿಮ್ಮ ಚೆಸ್ಟ್ ಅಂದ್ರೆ ನಿಮ್ಮ ಬಾಡಿ ಟಚ್ ಮಾಡ್ಕೊಂಡಿದ್ರು ಅದೇ ಸೂಕ್ತವಾಗಿದ್ರೆ ಈ ಕೈ ಇದೆಲ್ಲ, ಈ ಕೈ ಕೆಳಗಡೆ ಹೋಗಲ್ಲ, ಅದೇ ಹಾಗೆ ನಿಂತ್ಕೊಳ್ತದೆ. ಯಾಕಂದ್ರೆ ಈ ಆಹಾರ ನಿಮ್ಗೆ ಸೂಟಬಲ್ ಆಹಾರ, ಅಂದ್ರೆ ಸೂಕ್ತವಾದ ಆಹಾರ. ಅದಕ್ಕೆ ಏನ್ ಕೊಡುತ್ತೆ ಗೊತ್ತಾ, ಅವಾಗ ನಿಮ್ಮ ದೇಹ ಒಳಗಡೆ ಈ ಬಯೋ ಎಲೆಕ್ಟ್ರಿಸಿಟಿ ಆಧಾರ ಇಟ್ಕೊಂಡು ಈ ಆಹಾರ ಅಂದ್ರೆ ನಿಮ್ಗೆ ಒಳ್ಳೆ ರೆಸಿಸ್ಟೆನ್ಸ್ ಪವರ್, ಒಳ್ಳೆ ಹೇಳ್ಬೇಕಂದ್ರೆ ಈ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ ನಿಮ್ಮ ದೇಹಕ್ಕೆ. ಆ ನಿರೋಧಕ ಶಕ್ತಿ ಹೆಚ್ಚಾಗಿ ಈ ಕೈ ಕೆಳಗಡೆ ಹೋಗಲ್ಲ. ಅಂದ್ರೆ ಇಂಥ ಪದಾರ್ಥಗಳು ತಿಂದ್ರೆ ನಿಮ್ಗೆ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಅಂತ ಅರ್ಥ. ಆದ್ರೆ ಯಾವುದೇ ಆಹಾರ ಈ ತರ ಇಟ್ಕೊಂಡಿದೀವಿ, ಕೈ ಪ್ರೆಸ್ ಮಾಡುವಾಗ ಕೆಳಗಡೆ ಹೋಗಿದಂತ ಇಟ್ಕೊಳ್ಳಿ, ಆಹಾರ ನಿಮ್ಗೆ ಸೂಕ್ತವಲ್ಲ. ಇದು ಒಂದು ಸುಲಭವಾದ ಪದ್ಧತಿ ತಿಳ್ಕೊಂಡಕ್ಕೆ. ಅದೇ ತರ ದ್ರವ ಪದಾರ್ಥಗಳು ಅಷ್ಟೇ. ಓಕೆ, ಇನ್ನೊಂದು ಅದೇ ಅಲ್ಲ, ನೀವು ಯಾವುದೇ ಒಂದು ಈ ಟ್ಯಾಬ್ಲೆಟ್ಸ್ ಸೇವನೆ ಮಾಡ್ತಾ ಇರ್ತೀರಲ್ಲ, ಟ್ಯಾಬ್ಲೆಟ್ಸ್ ಹೆಚ್ಚು ಸೇವನೆ ಮಾಡ್ತಾ ಇರ್ತಂತ ಇಟ್ಕೊಳ್ಳಿ. ಅಂತ ಹೆಚ್ಚು ಟ್ಯಾಬ್ಲೆಟ್ಸ್ ಸೇವನೆ ಮಾಡೋದನ್ನು ಅಷ್ಟೇ ಸ್ನೇಹಿತರೆ. ಟ್ಯಾಬ್ಲೆಟ್ಸ್ಗಳು ಯಾವ್ದು ನಿಮ್ಗೆ ಸೂಕ್ತವಾದ ಕೆಲಸ ಮಾಡ್ತಾ ಇದೆ, ಯಾವ್ದು ನಿಮ್ಗೆ ಕೆಲಸ ಮಾಡ್ತಾ ಇಲ್ಲ ಅಂತ ತಿಳ್ಕೊಬೇಕಂದ್ರೂ ಈ ಪದ್ಧತಿ ಪಾಲನೆ ಮಾಡ್ಕೊಳ್ಳಿ. ಅಂದ್ರೆ ಒಂದ್ ಕಡೆ ಈ ಎಡಗೈಯಲ್ಲಿ ಟ್ಯಾಬ್ಲೆಟ್ಸ್ ಇಟ್ಕೊಂಡು ಹೃದಯಕ್ಕೆ ಇಟ್ಕೊಳ್ಳಿ, ಅಂದ್ರೆ ಈ ಚೆಸ್ಟ್ ಭಾಗ ಟಚ್ ಮಾಡ್ಕೊಳ್ಳಿ. ಆಮೇಲೆ ಬಲಗೈ ಇಟ್ಕೊಂಡು ಯಾರನ್ನ ಒಬ್ಬರು ಪ್ರೆಸ್ ಮಾಡಕ್ಕೇಳಿ. ಈ ಟ್ಯಾಬ್ಲೆಟ್ಸ್ ನಿಮ್ಗೆ ನಿಮ್ಗೆ ಒಳ್ಳೆ ಕೆಲಸ ಮಾಡುತ್ತೆ, ನಿಮ್ಮ ದೇಹ ಪ್ರಕೃತಿಗೆ ಅದು ಸಹಾಯ ಮಾಡುತ್ತೆ ಅಂತಂದ್ರೆ ಈ ಕೈ ಕೆಳಗಡೆ ಹೋಗಲ್ಲ. ಕೈ ಕೆಳಗಡೆ ಹೋಗಿದಂತ ಇಟ್ಕೊಳ್ಳಿ, ಅವಾಗ ಅದು ಯಾವುದು ನಿಮ್ಗೂ ಸೂಕ್ತವಲ್ಲ. ಇದೆಲ್ಲ ಈ ಪದ್ಧತಿ ಸ್ನೇಹಿತರೆ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ಬಯೋ ಎಲೆಕ್ಟ್ರಿಸಿಟಿ ಮೇಲೆ ಆಧಾರ ಆಗಿ ಕೆಲಸ ಮಾಡ್ತಾ ಇರ್ತದೆ. ಇದು ಯಾವುದು ನಾನು ಹೇಳುವಂತ ಈ ಪದ್ಧತಿ ಅರ್ಥ ಮಾಡ್ಕೊಳ್ಳಿ. ಇಂಥದ್ದೆಲ್ಲ ಸ್ನೇಹಿತರೆ ಸೊ ನೋಡ್ತಾ ಹೋದ್ರೆ ಅದ್ಭುತವಾದ ವಿಷಯಗಳು, ಈ ಪವಾಡ ವಿಷಯಗಳು ಎಷ್ಟೋ ಇದೆ. ನಾವು ತಿಳ್ಕೊಂತ ಹೋದ್ರೆ ಪ್ರತಿಯೊಂದು ದಿವಸ
ಎಷ್ಟೋ ಅಂಶಗಳು ನಾವು ತಿಳ್ಕೊತಾ ಹೋಗ್ಬೋದು ಸ್ನೇಹಿತರೆ. ಸೊ ಈಗ ಇವರು ಮಾಸ್ಟರ್ ಜಾಯ್ನ್ ಆಗಿದಾರ ನೋಡೋಣ ಒಂದ್ಸರಿ. ಇನ್ನೂ ಜಾಯ್ನ್ ಆಗಿಲ್ಲ, ರೈಟ್. ಸ್ನೇಹಿತರೆ, ಇನ್ನು ನಾವು ಹೆಚ್ಚಾಗಿದೆ ತಿಳ್ಕೊಬೇಕಂದ್ರೆ ಮತ್ತೆ ಇನ್ನೊಂದು ಏನಂದ್ರೆ ನಾವು ಗುರುತಿಸಬೇಕಂತದ್ದು ಒಂದು ಅಂಶ ಇದೆ ಸ್ನೇಹಿತರೆ. ನಾವು ಯಾವುದೇ ಆಹಾರ ತಿಂದ್ರೆ ಹೆಚ್ಚು ಶಕ್ತಿನ ಯಾವ ತರ ಉತ್ಪನ್ನ ಮಾಡೋದು, ನಾವು ತಿನ್ನೋ ಆಹಾರದಿಂದ ಹೆಚ್ಚು ಶಕ್ತಿ ಯಾವ ತರ ಉತ್ಪನ್ನ ಮಾಡೋದು, ಅದು ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ನಮ್ಮ ಭಾರತ ದೇಶದಲ್ಲಿ ಸನಾತನ ಧರ್ಮದಿಂದ ಗೊತ್ತಿದ್ದು. ಯಾವ ತರ ಅಂದ್ರೆ ಯಾವುದೇ ಆಹಾರ ತಿಂದ್ರೆ ನಮ್ಮ ಬಿಸಿಲಿರುವಾಗ ತಿನ್ಬೇಕು. ಅಂದ್ರೆ ನಮ್ಮ ಸೂರ್ಯನ ಉದಯ ಆದ್ಮೇಲೆ ಸೂರ್ಯನ ಅಸ್ತಮ ಒಳಗಡೆ ನಾವು ಆಹಾರ ಸೇವನೆ ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಖಂಡಿತವಾಗಿ ಸ್ನೇಹಿತರೆ. ಸೊ ಅವಾಗ ನಾವು ಯಾವುದೇ ಆಹಾರ ತಿಂದ್ರೂ ಚೆನ್ನಾಗಿ ಜೀರ್ಣ ಆಗತ್ತೆ. ಅದರಿಂದ ಜೀರ್ಣ ಆಗಿದ ಮೇಲೆ ನಮಗೆ ಶಕ್ತಿ ಬರುತ್ತೆ. ಇದು ಒಂದೇ ಅಲ್ಲ ಸ್ನೇಹಿತರೆ, ಇನ್ನೊಂದು ಅರ್ಥ ಮಾಡ್ಕೋಬೇಕು. ನಾವು ಯಾವುದೇ ಆಹಾರ ಸೇವನೆ ಮಾಡಿದ್ರೆ ಅದರಿಂದ ಅಂದ್ರೆ ಈ ಇದಿರ್ತದೆ, ಯಾವುದಿದು ಜಂಕ್ ಫುಡ್ಸ್ ಅಂತ ಇರುತ್ತೆ. ಯಾವುದೇ ಫುಡ್, ಆ ಫುಡ್ ತಿಂದ್ರೆ ನಿಮ್ಗೆ ಶಕ್ತಿ ಬರಲ್ಲ, ರುಚಿಗೋಸ್ಕರ ಮಾತ್ರ ತಿಂತಾ ಇರ್ತೀನಿ ಅಲ್ವಾ. ಅಂತ ಆಹಾರ ಪದಾರ್ಥ ಸೇವನೆ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಅದೇನ್ ಮಾಡತ್ತಂದ್ರೆ ಅಂತ ಆಹಾರ ತಿಂದ್ರೆ ಮೊದಲನೇದು ಶಕ್ತಿ ಕೊಡಲ್ಲ, ಎರಡನೇದು ನಮ್ಮ ಜೀರ್ಣ ವ್ಯವಸ್ಥೆ ಅದಕ್ಕೋಸ್ಕರ ಕೆಲಸ ಮಾಡಬೇಕು. ಅಂದ್ರೆ ನಮ್ಮ ಒಳಗಡೆ ಇರುವಂತ ಶಕ್ತಿನೇ ನಾವು ಬಳಸ್ಕೋಬೇಕು. ಅವಾಗ ಶಕ್ತಿ ವಿಹೀನ ಆಗಲ್ಲ, ನಿಮ್ಗೆ ಆಗತ್ತಲ್ವಾ. ಅದಕ್ಕೋಸ್ಕರ ಅದು ಮಾಡಕ್ ಹೋಗ್ಬೇಡಿ. ಆಮೇಲೆ ಅಂತ ಆಹಾರ ತಿಂದ ಮೇಲೆ ಅದು ವ್ಯರ್ಥ ಪದಾರ್ಥ ಉತ್ಪನ್ನ ಆಗತ್ತಲ್ಲ, ಅದು ಮತ್ತೆ ನಾವು ತ್ಯಜಿಸ್ಬೇಕಲ್ಲ, ಮಲದಿಂದ ಆಚೆ ಕಡೆ ಕಳಿಸ್ಬೇಕಲ್ಲ, ಅದಕ್ಕೂ ಮತ್ತೆ ನಿಮ್ಮ ವ್ಯವಸ್ಥೆ ಶಕ್ತಿನ ಯೂಸ್ ಮಾಡ್ಕೋಬೇಕು. ಇಷ್ಟೆಲ್ಲ ಮಾಡಿ ನಿಮ್ಗೆ ಏನು ಪ್ರಯೋಜನ? ಅದಕ್ಕೋಸ್ಕರ ಅಂತ ಅನವಶ್ಯಕತ ಆಹಾರ ಪದಾರ್ಥದಲ್ಲಿ ಯಾವುದು ಈ ಫಾಸ್ಟ್ ಫುಡ್ಸ್, ಜಂಕ್ ಫುಡ್ಸ್ ಇದೆಲ್ಲ ಸೇವನೆ ಮಾಡಕ್ ಹೋಗ್ಬಿಡಿ. ಸೇವನೆ ಮಾಡಕ್ ಹೋದ್ರೆ ಖಂಡಿತವಾಗಿ ನಿಮ್ಮ ಶಕ್ತಿ ವಿಹೀನ ಆಗ್ತದೆ, ಶಕ್ತಿ ವೇಸ್ಟ್ ಆಗ್ತಾ ಇರ್ತದೆ. ಇದು ಅರ್ಥ ಮಾಡ್ಕೋಬೇಕು ಅಲ್ವಾ. ಇದು ಬಹಳ ಇಂಪಾರ್ಟೆಂಟ್ ಪದ್ಧತಿ. ಆಮೇಲೆ ಇನ್ನೊಂದು ಈಗ ಹೇಳ್ತಾ ಇದೀವಲ್ಲ, ಈ ಸೂರ್ಯಾಸ್ತಮ ಸೂರ್ಯನ ಉದಯ ಈ ಮಧ್ಯದಲ್ಲಿ ತಿರುವಂತ ಆಹಾರವೇ ನಮಗೂ ಒಳ್ಳೆ ಶಕ್ತಿ ಕೊಡೋದು. ಯಾವುದೇ ಇದು ತಪ್ಪಿಸಿ ನಾವು ತಿನ್ನಕ್ ಹೋದ್ರೆ ಸ್ನೇಹಿತರೆ ಏನಾಗತ್ತೆ ಅಂದ್ರೆ ಖಂಡಿತವಾಗಿ ನಿಮ್ಮ ದೇಹ ಒಳಗಡೆ ಹೆಚ್ಚು ಕೊಬ್ಬಿನಾಂಶ ಆಗೋದು ಅಲ್ವಾ, ನೋಡ್ತಾ ಇರ್ತೀವಿ. ಸೊ ನಾವು ಈ ಸೂರ್ಯಾಸ್ತ ಆದ್ಮೇಲೆ ನಾವು ಆಹಾರ ತಿನ್ನಕ್ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಅದು ಸರಿಯಾಗಿ ಜೀರ್ಣ ಆಗಲ್ಲ. ಯಾಕಂದ್ರೆ ನಮ್ಮ ಒಳಗಡೆ ಈ ಡೈಜೆಸ್ಟಿವ್ ಜ್ಯೂಸಸ್, ಜೀರ್ಣ ರಸಗಳು ಈಗಾಗಲೇ ಖಾಲಿ ಆಗಿರ್ತದೆ, ಜೀರ್ಣ ರಸಗಳು ಉತ್ಪನ್ನ ಆಗಲ್ಲ ಆ ಟೈಮಲ್ಲಿ. ಅವಾಗ ಏನಾಗುತ್ತೆ, ಅಗ್ನಿ ಅಂಶ ಕಡಿಮೆ ಇರುತ್ತೆ. ಯಾವಾಗ ಅಗ್ನಿ ಅಂಶ ಕಡಿಮೆ ಇರುತ್ತೋ ನೀವು ತಿನ್ನೋ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ, ಅಂದ್ರೆ ವ್ಯರ್ಥ ಪದಾರ್ಥ ಹೆಚ್ಚಾಗತ್ತೆ ಅಲ್ವಾ. ಅದರಿಂದ ಕೊಬ್ಬಿನ ಅಂಶ ಅಂದ್ರೆ ವ್ಯರ್ಥ ಪದಾರ್ಥಗಳು ಮತ್ತೆ ಹೇಳ್ಬೇಕಂದ್ರೆ ಈ ಫ್ಯಾಟ್ ಸೆಲ್ಸ್ ಅಂತ ಹೇಳ್ತೀವಿ, ಕೊಬ್ಬಿನ ಜೀವಕೋಶಗಳು ಹೆಚ್ಚು ಉತ್ಪನ್ನವಾಗಿ ಮತ್ತೆ ನಮ್ಗೆ ಒಬೆಸಿಟಿ ಅನ್ನೋದು ಹೆಚ್ಚಾಗುತ್ತೆ ಸ್ನೇಹಿತರೆ. ಸೊ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಜನ ಸರಿಯಾದ ಸಮಯಕ್ಕೆ ಊಟ ಮಾಡಿಲ್ಲ, ನಿಧಾನ ಅಂದ್ರೆ ಹೇಳ್ಬೇಕಂದ್ರೆ ಲೇಟ್ ನೈಟು ಆಹಾರ ತಿನ್ನೋದು ಇದೆಲ್ಲ ಮಾಡ್ತಾ ಇರ್ತಾರೆ ನೋಡಿ. ಸೊ ಇಂಥದ್ದೆಲ್ಲಾನು ನಾವು ಇಂದಿನ ಕ್ಲಾಸಲ್ಲಿ ಹೆಚ್ಚು ತಿಳ್ಕೊಂಡಿದ್ವಿ, ಎಷ್ಟೋ ಉದಾಹರಣೆಗಳ ಮುಖಾಂತರನೂ ತಿಳ್ಕೊಂಡಿದ್ವಿ ಅಲ್ವಾ. ಇದು ದಯವಿಟ್ಟು ಪಾಲನೆ ಮಾಡಿ, ಅವಾಗ ನಿಮ್ಗೆ ಒಳ್ಳೇದಾಗತ್ತೆ ಸ್ನೇಹಿತರೆ. ಸೊ ಅಂದ್ರೆ ಈ ಆಯುರ್ವೇದ ಅನ್ನೋದು ಸ್ನೇಹಿತರೆ, ನಮ್ಮ ಆಯುರ್ವೇದ ಪ್ರಕಾರ ನೀವು ಪಾಲನೆ ಮಾಡಿದ್ರೆ ಯಾವ ತೊಂದರೆಗಳು ಬರಲ್ಲ. ಆಯುರ್ವೇದ ಏನ್ ಹೇಳುತ್ತೆ ಅಂದ್ರೆ ಎಷ್ಟು ಆಹಾರ ತಿನ್ಬೇಕು, ಯಾವ ತರ ತಿನ್ಬೇಕು, ಯಾವ ಆಹಾರ ತಿಂದ್ರೆ ಏನು ಫಲಿತ ಬರುತ್ತೆ ಅಲ್ವಾ, ಇದೆಲ್ಲ ಹೇಳ್ತಾ ಇರ್ತದೆ. ಸೊ ಇದೆಲ್ಲ ಇನ್ನು ಏನಾಗತ್ತೆ ಅಂದ್ರೆ ಈ ಆಯುರ್ವೇದ ನಮ್ಮ ಕಿಚನ್ ಅಲ್ಲಿ ಏನೇನು ಸ್ಪೈಸ್ ಸಿಗತ್ತೆ, ಏನೇನು ಈ ಹೇಳ್ಬೇಕಂದ್ರೆ ಒಂದು ಈ ಮನೆ ಮದ್ದುಗಳು ಈ ಕಿಚನ್ ಅಲ್ಲಿ ಪ್ರತಿಯೊಂದು ಹೇಳುತ್ತೆ ಸ್ನೇಹಿತರೆ. ಅದರಿಂದ ನೋಡ್ತಾ ಹೋದ್ರೆ ಖಂಡಿತವಾಗಿ ನಮ್ಮ ಕಿಚನ್ ಅಲ್ಲೇ ಎಷ್ಟೋ ಮನೆ ಮದ್ದುಗಳು ಈಗಾಗಲೇ ನಾವು ಪ್ರತಿಯೊಂದು ಮನೆ ಮದ್ದು ತಿಳ್ಕೊಂತಾ ಇರ್ತೀವಲ್ಲ, ಅದರಲ್ಲಿರೋದು ಹೆಚ್ಚು ಪದಾರ್ಥಗಳು ನಮ್ಮ ಕಿಚನ್ ಇಂದ ಬರೋದೆ. ನಮ್ಮ ಕಿಚನ್ ಇಂದ ಬರುವಂತ ಅಂದ್ರೆ ಒಂಟಶಾಲೆಯಿಂದ ನಮ್ಮ ಏನಿದೆಯೋ ಈ ಮನೆ ನಾವು ಮಾಡ್ಕೊಂತ ಊಟ ಮಾಡ್ಕೊಂತ ಅದರಿಂದ ಬರುವಂತದೇ, ಕಿಚನ್ ಇಂದ ಬರುವಂತದೇ ಎಲ್ಲ ಎಷ್ಟೋ ಪದಾರ್ಥಗಳಿದೆ ಅಲ್ವಾ. ಸೊ ಈ ಆಯುರ್ವೇದ ಇದೆಲ್ಲ ತಿಳುವಳಿಕೆ ಕೊಡುತ್ತೆ ನಿಮ್ಗೆ, ಯಾವ ತರ ತಿನ್ಬೇಕು, ಎಷ್ಟು ತಿನ್ಬೇಕು. ಸೊ ಯಾವ ತಿಂದ್ರೆ ಏನು ಉತ್ಪನ್ನ ಆಗತ್ತೆ, ಯಾವ ತಿಂದ್ರೆ ಏನು ವಾತ ಹೆಚ್ಚಾಗತ್ತಾ ಕಡಿಮೆ ಆಗತ್ತಾ, ಪಿತ್ತ ಹೆಚ್ಚಾಗೋದು ಪಿತ್ತ ಕಡಿಮೆ ಆಗೋ ಪದಾರ್ಥಗಳು, ಆಹಾರ ಪದಾರ್ಥದಲ್ಲಿ ಏನೇನಿದೆ, ನಿಮ್ಮ ಯಾವ ದೇಹಕ್ಕೆ ಯಾವ ಆಹಾರ ಸೂಟ್ ಆಗತ್ತೆ, ಇದೆಲ್ಲಾನು ನೋಡಿ. ಇದೆಲ್ಲ ಏನಾಗಿದೆ ಅಂದ್ರೆ ಹೇಳ್ಬೇಕಂದ್ರೆ ಎಷ್ಟೋ ಪರಿಶೋಧನೆ ಒಂದು ಸಾವಿರಾರು ವರ್ಷಗಳು ಈಗಾಗಲೇ ಆಗಿದೆ. ಎಲ್ಲಿಂದ? ಈ ಆಯುರ್ವೇದದಿಂದ ಮಾತ್ರ ಆಗಿದೆ ಸ್ನೇಹಿತರೆ. ಅದಕ್ಕೋಸ್ಕರ ಇದು ಬಹಳ ಇಂಪಾರ್ಟೆಂಟು. ಸೊ ಅದನ್ನ ದಯವಿಟ್ಟು ಆಯುರ್ವೇದ ಪದ್ಧತಿಯಲ್ಲಿ ನಿಮ್ಮ ಆಹಾರ ಸೇವನೆ ಮಾಡ್ತಾ ಹೋದ್ರೆ ನಿಮ್ಗೆ ಯಾವ ತೊಂದರೆಗಳು ಬರಲ್ಲ. ಆಮೇಲೆ ಆಯುರ್ವೇದ ಹೇಳುವಂತ ಈ ಯಾವುದೇ ಸ್ಪೈಸಸ್ ಇದೆಯಲ್ಲ, ಅಂದ್ರೆ ಈ ಮನೆ ಮದ್ದುಗಳಿಗೆ ಸಂಬಂಧಿತ ಎಲ್ಲಾ ಆಹಾರ ಪದಾರ್ಥಗಳು
ನಮ್ಮ ನಮ್ಮ ಕಿಚನ್ ಅಲ್ಲೇ ಸಿಗತ್ತೆ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋದು ಸ್ವಲ್ಪ ಪದಾರ್ಥಗಳಿದೆ. ಆ ಪದಾರ್ಥ ಏನಂದ್ರೆ ಸ್ನೇಹಿತರೆ, ಟರ್ಮರಿಕ್ ಅಂದ್ರೆ ನಮ್ಮ ಅರಿಶಿನ ಪೌಡರ್. ಅರಿಶಿನ ಪೌಡರ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೇಕಂದ್ರೆ, ಸೊ ಅದಕ್ಕಿರುವಂತ ಪ್ರಾಮುಖ್ಯತೆ ಹೆಚ್ಚಾಗಿದೆ ಸ್ನೇಹಿತರೆ. ಏನೇನು ಪ್ರಾಮುಖ್ಯತೆಗಳು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಇವು ನೋಡಿ, ಯಾವುದೇ ಒಂದು ಗಾಯ ಆಗಿದೆ, ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ, ಅದು ಸರಿಯಾಗಿ ಅಂದ್ರೆ ಇನ್ನೂ ವಾಸಿ ಆಗ್ತಾ ಇಲ್ಲ ಅಂತಂದ್ರೆ ಈ ಟರ್ಮರಿಕ್ ಪೌಡರ್ ತಗೊಂಡು ಸ್ವಲ್ಪ ಅಲ್ಲಿ ಲೇಪನೆ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತಂದ್ರೆ ಇಮ್ಮಿಡಿಯೇಟ್ಲಿ ಅಂದ್ರೆ ತಕ್ಷಣವೇ ಆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ ಸ್ನೇಹಿತರೆ. ಅಂತ ಅದ್ಭುತವಾದ ಕೆಲಸ ಮಾಡುತ್ತೆ ಈ ಟರ್ಮರಿಕ್ ಅಂದ್ರೆ ಈ ನಮ್ಮ ಅರಿಶಿನ ಪೌಡರ್. ಅದೊಂದೇ ಅಲ್ಲ, ಯಾವುದೇ ಒಂದು ನಮ್ಮ ದೇಹದಲ್ಲಿ ಸ್ವಲ್ಪ ಆ ಅಂದ್ರೆ ಸ್ವೆಲ್ಲಿಂಗ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಅಂದ್ರೆ ಜಾಸ್ತಿ ಈ ನಮ್ಮ ಆ ಮೂಲಗಳು ಮೂಲಗಳು ಪೇಯ್ನು ಅಂದ್ರೆ ಬೋನ್ಸ್ ಪೇಯ್ನು ಮತ್ತೆ ಸ್ವಲ್ಪ ಸ್ವೆಲ್ಲಿಂಗ್ ಬರೋದು ಇದಂತೆಲ್ಲ ಆಗ್ತಾ ಇರ್ತದೆ. ಸೊ ಎಲ್ಲಿಯಾದ್ರೂ ನೀವು ಬಿದ್ದೋದ್ರೆ ಏನಾಗುತ್ತೆ, ಸ್ವೆಲ್ಲಿಂಗ್ ಬರ್ತದಲ್ಲ, ಮತ್ತೆ ಈ ಮೂಲಗಳಿಗೂ ಪೇಯ್ನು ಬರ್ತದಲ್ಲ. ಸೊ ಅಂತ ಪದ್ಧತಿಯಲ್ಲಿ ಏನ್ ಮಾಡ್ಬೇಕು ನಾವು ಅಂದ್ರೆ ಈ ಅರಿಶಿನ ಪೌಡರ್ನ ಹಾಕೊಂಡು ಸ್ವಲ್ಪ ನೀರು ಬಾಯ್ಲ್ ಮಾಡ್ಕೊಳ್ಳಿ. ಅವಾಗ ಸ್ವಲ್ಪ ಬಾಯ್ಲ್ ಆದ್ಮೇಲೆ ಅದೊಂದು ಪೇಸ್ಟ್ ತರ ಮಾಡ್ಕೊಂಡು ಅದನ್ನು ಲೇಪನ ಮಾಡ್ಕೊಂಡ್ರೆ ಎಲ್ಲಿ ನಿಮ್ಗೆ ಸ್ವೆಲ್ಲಿಂಗ್ ಬರುತ್ತಲ್ಲ, ಆ ಸ್ವೆಲ್ಲಿಂಗ್ ಬರುವಂತ ಪ್ಲೇಸ್ ಅಲ್ಲಿ ಆ ಪೇಸ್ಟ್ ಹಾಕೊಳ್ಳಿ. ಪೇಸ್ಟ್ ಚೆನ್ನಾಗಿ ಹಚ್ಕೊಂಡ್ರೆ ಬೇಗವಂತವಾಗಿ ಆಗುತ್ತೆ ಸ್ನೇಹಿತರೆ. ಆ ಸ್ವೆಲ್ಲಿಂಗು ಹೋಗ್ಬಿಡ್ತದೆ ಬೇಗವಂತವಾಗಿ. ಒಂದು ಹೇಳ್ಬೇಕಂದ್ರೆ 3 ರಿಂದ 4 ದಿವಸದಲ್ಲೇ ಹೋಗ್ಬಿಡ್ತದೆ. ಅಷ್ಟು ಅದ್ಭುತವಾದ ಕೆಲಸ ಮಾಡುತ್ತೆ. ಯಾವುದೇ ಸ್ವೆಲ್ಲಿಂಗ್ ಬಂದ್ರೆ ಅಂದ್ರೆ ನೀವು ಬಿದ್ದೋಗಿ ಯಾವುದೇ ಗಾಯ ಆಗಿ ಸ್ವಲ್ಪ ಸ್ವೆಲ್ಲಿಂಗ್, ಆ ಬೋನ್ಸ್ಗಳು ಸ್ವಲ್ಪ ಎಫೆಕ್ಟ್ ಆಗಿ ಅದರಿಂದ ಸ್ವೆಲ್ಲಿಂಗ್ ಬರುತ್ತೆ. ಯಾವಾಗ ಬೋನ್ಸ್ ಪೇನ್ ಬರುತ್ತೋ ಅವಾಗ ಸ್ವೆಲ್ಲಿಂಗ್ ಬರುತ್ತೆ ಅಲ್ವಾ. ಅದನ್ನು ಆ ಸ್ವೆಲ್ಲಿಂಗ್ನು ಕಡಿಮೆ ಮಾಡ್ಬೋದು ಯಾವ್ದಿಂದ, ಈ ಟರ್ಮರಿಕ್ ಪೇಸ್ಟ್ ಹಚ್ಕೊಂಡಿದ್ರೆ. ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ನಿಮ್ಗೆ ಟಾನ್ಸಿಲ್ಸ್ ಆಗಿದೆ, ಇಲ್ಲಿ ಟಾನ್ಸಿಲ್ಸ್ ಆಗತ್ತಲ್ಲ, ಟಾನ್ಸಿಲ್ಸ್ ಆಗಿದ್ರೆ ಏನ್ ಮಾಡ್ಬೇಕು ಅಂದ್ರೆ ಖಂಡಿತವಾಗಿ ಈ ಈ ಟರ್ಮರಿಕ್ ಪೌಡರ್ನು ಸ್ವಲ್ಪ ಪೇಸ್ಟ್ ತರ ಮಾಡ್ಕೊಂಡು ಆ ಟಾನ್ಸಿಲ್ಸ್ಗೂ ಸ್ವಲ್ಪ ಹಚ್ಕೊಳ್ಳಿ. ಟಾನ್ಸಿಲ್ಸ್ ಸ್ವಲ್ಪ ಹಚ್ಕೊಂಡ್ರೆ ಬೇಗವಂತವಾಗಿ ಗುಣ ಆಗುತ್ತೆ ಸ್ನೇಹಿತರೆ. ಇದು ಒಳ್ಳೆ ಪದ್ಧತಿ ಅಂತ ಹೇಳ್ಬೋದು. ಆಮೇಲೆ ಈ ಟಾನ್ಸಿಲ್ಸ್ ಆಗಿ ಕೋಲ್ಡ್ ಆಗಿದ್ಮೇಲೆ ಈ ಗಂಟಲು ನೋವು ಬರ್ತಾ ಇರ್ತದೆ ಅಲ್ವಾ. ಅವಾಗ ಏನ್ ಮಾಡ್ಬೇಕು, ಸ್ವಲ್ಪ ಈ ಅರಿಶಿನ ಪೌಡ್ರು, ಸ್ವಲ್ಪ ಉಪ್ಪಾಂಶ ಇದು ಮತ್ತೆ ಈ ಉಗುರು ಬೆಚ್ಚ ನೀರು ಇದಕ್ಕೆಲ್ಲ ಬೆರೆಸಿಕೊಂಡು ಚೆನ್ನಾಗಿ ಅದು ಗಾರ್ಗ್ಲಿಂಗ್ ಮಾಡಿದ್ರೆ ಬೇಗವಂತವಾಗಿ ಗುಣ ಆಗುತ್ತೆ ಅಲ್ವಾ. ಅದನ್ನು ತುಂಬಾ ಅದ್ಭುತವಾದ ಪದ್ಧತಿ. ಆಮೇಲೆ ಸ್ನೇಹಿತರೆ, ಈ ಅರಿಶಿನ ಪೌಡರು ಬ್ಲಡ್ನು ಶುದ್ಧಿ ಮಾಡಂತದ್ದು. ಇದು ಎಷ್ಟು ಎಷ್ಟು ಚೆನ್ನಾಗಿ ಶುದ್ಧಿ ಮಾಡತ್ತಂದ್ರೆ, ನೀವು ಯಾವುದೇ ಒಂದು ಮಿಲ್ಕ್, ದೇಶಿ ಹಸು ಹಾಲಿದೆಲ್ಲ, ದೇಶಿ ಹಸು ಹಾಲಿಗೆ ಸ್ವಲ್ಪ ಟರ್ಮರಿಕ್ ಪೌಡರ್, ಅಂದ್ರೆ ಅರಿಶಿನ ಪೌಡರ್ ಹಾಕೊಂಡು ಸೇವನೆ ಮಾಡಿದ್ರೆ ನಿಮ್ಗೂ ಬೇಗವಂತವಾಗಿ ಈ ಬ್ಲಡ್ ಅನ್ನು ಪ್ಯೂರಿಫೈ ಆಗುತ್ತೆ, ಶುದ್ಧಿ ಆಗುತ್ತೆ ಸ್ನೇಹಿತರೆ. ಸೊ ಅದೊಂದು ಇಲ್ಲ. ಸೊ ಇದು ಏನಾಗತ್ತಂದ್ರೆ ತಾಯಿ ಜನ್ಮ ಅಂದ್ರೆ ತಾಯಿ ಶಿಶುಗೆ ಜನ್ಮ ಕೊಟ್ಟಿದ ಮೇಲೆ ಅಂದ್ರೆ ಡೆಲಿವರಿ ಆದ್ಮೇಲೆ ಅಂತ ಹೇಳ್ಬೋದು. ಸೊ ಗರ್ಭಾವಸ್ಥೆಯಿಂದ ಡೆಲಿವರಿ ಆದ್ಮೇಲೆ ಈ ತಾಯಿಗೂ ಅಷ್ಟೇ ಮಿಲ್ಕ್ ಅಲ್ಲಿ ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಕೊಟ್ಟಿದ್ರೆ ಏನಾಗತ್ತಂದ್ರೆ ಅವರು ಓವರೀಸು ಮತ್ತೆ ಇನ್ನರ್ ಪಾರ್ಟ್ಸ್ ಏನೇನು ಅಂತರ ಅಂಗಗಳಿದೆಯೋ ಅದೆಲ್ಲಾನು ಚೆನ್ನಾಗಿ ಸ್ವಚ್ಛಗೊಳಿಸ್ಕೊಂಡು ಸೊ ಅದು ಶುದ್ಧವಾಗಿರುತ್ತೆ. ಅದನ್ನು ಒಂದು ಬಹಳ ಇಂಪಾರ್ಟೆಂಟ್ ಪದ್ಧತಿ ಸ್ನೇಹಿತರೆ. ಅದೊಂದೆಲ್ಲ, ಈ ಟರ್ಮರಿಕ್ ಪೌಡರು ಮತ್ತೆ ಒಂದು ಸ್ಯಾಂಡಲ್ವುಡ್ ಪೌಡರ್ ಇದೆಲ್ಲ, ಶ್ರೀಗಂಧ, ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಈ ಆಯಿಲ್ ಯಾವುದೇ ಕೋಕೋನಟ್ ಆಯಿಲ್ ತಗೊಳ್ಳಿ, ಕೋಕೋನಟ್ ಆಯಿಲು, ಈ ಟರ್ಮರಿಕ್ ಪೌಡರ್ ಮತ್ತೆ ಈ ಶ್ರೀಗಂಧ ಎಲ್ಲದನ್ನು ಬೆರೆಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಮುಖ ಅಂದ್ರೆ ಮುಖ ಮೇಲೆ ಲೇಪನ ಮಾಡ್ಕೊಳ್ಳಿ. ಅಂದ್ರೆ ಫೇಸ್ ಮಾಸ್ಕ್ ತರ ನಾವು ಫೇಸ್ಗೆ ಯಾವುದೇ ಒಂದು ಹೇಳ್ಬೇಕಂದ್ರೆ ವಿವಿಧ ಕ್ರೀಮ್ಗಳೆಲ್ಲ ನಾವು ಅಪ್ಲೈ ಮಾಡ್ತಾ ಇದ್ವಲ್ಲ, ಅದೇ ತರ ಇದೊಂದು ಲೇಪನೆ. ಈ ಲೇಪನೆ ಮಾಡಿಕೊಂಡು ಹಾಗೆ ಇಟ್ಕೊಂಡು ಒಂದು 20 ನಿಮಿಷ ಹಾಗೆ ಇಟ್ಕೊಂಡು ಮತ್ತೆ ನಾವು ಸ್ವಚ್ಛ ನೀರಿಂದ ತೊಳೆದಿದ್ರೆ ಏನಾಗತ್ತಂದ್ರೆ ಹೇಳ್ಬೇಕಂದ್ರೆ ಒಂದು ಫೇಸ್ ಅಲ್ಲಿ ಗ್ಲೋ ಬರುತ್ತೆ ಸ್ನೇಹಿತರೆ, ಹೊಳಪು ಬರುತ್ತೆ, ಚೆನ್ನಾಗಿ ಒಳ್ಳೆ ಶೈನಿಂಗ್ ಬರುತ್ತೆ ಫೇಸ್ ಅಲ್ಲಿ. ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ಯಾವುದೇ ಒಂದು ಡಯಾಬಿಟಿಸ್ ಬಂದಿರೋರಿಗೆ ಏನ್ ಮಾಡ್ಬೇಕಂದ್ರೆ ಈ ಟರ್ಮರಿಕ್ ಪೌಡರ್ ಮತ್ತೆ ಆಮ್ಲಾ ಪೌಡರ್ ಎರಡು ಬೆರೆಸಿ ಅವರು ಸೇವನೆ ಮಾಡ್ತಾ ಇದ್ರೆ ಡಯಾಬಿಟಿಸ್ಗೂ ತುಂಬಾ ಒಳ್ಳೇದಾಗುತ್ತೆ ಸ್ನೇಹಿತರೆ. ಆಮ್ಲಾ ಪೌಡರ್ ಮತ್ತೆ ಟರ್ಮರಿಕ್ ಪೌಡರ್ ಎರಡು ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಸೊ ಈ ತರ ನೋಡ್ತಾ ಹೋದ್ರೆ ಸ್ನೇಹಿತರೆ, ಈ ಟರ್ಮರಿಕ್ ಅನ್ನೋದು 1, 2 ಅಲ್ಲ, ಎಷ್ಟೋ ಪರಿಹಾರಗಳು, ಎಷ್ಟೋ ಒಳ್ಳೆ ಕೆಲಸಗಳು ಇದು ಮಾಡತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಪದ್ಧತಿಗಳು ಹೇಳ್ತೀನಿ. ನೀವು ಜೀರ್ಣ ವ್ಯವಸ್ಥೆ ಸರಿಯಾಗಿ ಇಟ್ಕೋಬೇಕು, ಅದರಿಂದ ನಿಮ್ಗೆ ಅಡ್ಡ ಪರಿಣಾಮ ಏನು ಆಗಬಾರ್ದಂದ್ರೆ ಸ್ವಲ್ಪ ಅಂಶಗಳಿದೆ, ಅದು ದಯವಿಟ್ಟು ನೀವು ಗಮನಿಸಿಕೊಂಡು ಪಾಲನೆ ಮಾಡಿ. ಮೊದಲನೇದೇನೆಂದ್ರೆ ಸ್ನೇಹಿತರೆ, ನಮ್ಮ ಆಹಾರ ಯಾವುದೇ ತಿಂದ್ರು ಅಂದ್ರೆ ಪ್ರತಿಯೊಂದು ಬೇರಲ್ಲ, ಒಂದೊಂದು ಸರಿ ನಾವು ಪ್ರತಿಯೊಂದು ದಿವಸ ತಿಂತಾ ಇರ್ತೀವಲ್ಲ,
ಯಾವುದೇ ಸ್ವಲ್ಪ ಸಮಯದಲ್ಲಿ ನಾನು ಹೇಳಿರ್ತೀನಿ ಏನಂತಂದ್ರೆ ಹಾಗೆ ಹಸಿ ತರಕಾರಿ ತಿನ್ನಿ ಅಂತ ಹೇಳ್ತಾ ಇರ್ತೀನಿ. ಅದೇನಂತಂದ್ರೆ ಅದು ಯಾವುದೇ ಒಂದು ಕಾಯಿಲೆ ಬಂದ್ರೆ ಹಸಿ ತರಕಾರಿ ತಿನ್ನೋದ್ರಿಂದ ನಮ್ಗೆ ಏನಾಗತ್ತೆ ಅಂದ್ರೆ ನೇರವಾಗಿ ಎಲ್ಲಾ ಪೋಷಕಾಂಶಗಳು ದೇಹಕ್ಕೆ ಸಿಗತ್ತೆ. ಮತ್ತೆ ಅದರಿಂದ ಒಳ್ಳೆ ಮೈಕ್ರೋ ಬ್ಯಾಕ್ಟೀರಿಯಾ ನಮ್ಮ ಜೀರ್ಣಕೋಶವಲ್ಲೇ ಹೋಗಿ ಪ್ರತಿರಕ್ಷಕ ವ್ಯವಸ್ಥೆನೂ ಬಲಪಡಿಸ್ತದೆ ಅಲ್ವಾ. ಇದೆಲ್ಲ ಆಗ್ತಾ ಇರ್ತದೆ. ಆದ್ರೆ ಯಾವುದೇ ಆಹಾರ ನಾವು ನಾರ್ಮಲ್ ಆಗಿ ಸೇವನೆ ಮಾಡುವಾಗ ಈ ಆಹಾರವನ್ನು ಸ್ವಲ್ಪ ಕುಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುಕ್ ಮಾಡಿಕೊಂಡು ನೀವು ತಿನ್ನೋದು ತುಂಬಾ ಉತ್ತಮ. ಅದು ಪೂರ್ತಿ ನಾವು ಹಾಗೆ ತಿನ್ನೋದು ಉತ್ತಮ ಅಲ್ಲ ಅಲ್ವಾ. ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಆಮೇಲೆ ಅದು ಅದು ಸ್ವಲ್ಪ ಉಗುರು ಬೆಚ್ಚವಾಗಿ ಬೆಚ್ಚವಾಗಿರೋದು ಹಾಟ್ ತಿನ್ನೋದು ಒಳ್ಳೇದು. ಯಾವುದೇ ಆಹಾರ ಯಾವುದು ಒಳ್ಳೆ ಜೀರ್ಣ ವ್ಯವಸ್ಥೆಗೆ, ಒಳ್ಳೆ ಜೀರ್ಣಾಂಗ ವ್ಯವಸ್ಥೆಗೆ ಇದೆಲ್ಲ ಪದ್ಧತಿಗಳು ನಾವು ಪಾಲನೆ ಮಾಡ್ಬೇಕು ಸ್ನೇಹಿತರೆ. ಆಮೇಲೆ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಈ ಹೆಚ್ಚು ಈ ಪಾಲಿಶ್ ರೈಸು ಮತ್ತೆ ಏನಂದ್ರೆ ಈ ಕಾರ್ಬೋಹೈಡ್ರೇಟ್ಸ್ಗಳಿದೆಯಲ್ಲ, ಇದೆಲ್ಲ ನಾವು ಅವಾಯ್ಡ್ ಮಾಡ್ಬೇಕು. ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ಓಕೆ, ನಮ್ಮ ಜೀರ್ಣ ವ್ಯವಸ್ಥೆಗೆ ಮತ್ತೆ ಈ ವಿಸರ್ಜನಾ ವ್ಯವಸ್ಥೆಗೆ ಎರಡಕ್ಕೂ ಒಳ್ಳೇದು. ಯಾವುದು ಪೂರ್ತಿ ಪಾಲಿಶ್ ರೈಸು ಮತ್ತೆ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಇರುವಂಥದ್ದು, ಎಷ್ಟು ಪಿಂಡಿ ಪದಾರ್ಥಗಳದು, ಇದೆಲ್ಲ ನಾವು ಅವಾಯ್ಡ್ ಮಾಡ್ತಾ ಹೋಗೋಣ. ಆಮೇಲೆ ಈ ಹೆಚ್ಚು ಡೀಪ್ ಫ್ರೈ ಮಾಡಿರ್ತಾರೆ ನೋಡಿ, ಡೀಪ್ ಫ್ರೈ ಮಾಡಿರೋದು ಒಳ್ಳೇದಲ್ಲ ಜೀರ್ಣ ವ್ಯವಸ್ಥೆಗೆ, ಅದು ಒಳ್ಳೇದಲ್ಲ, ಅದು ತ್ಯಜಿಸಬೇಕಾಗತ್ತೆ. ಆಮೇಲೆ ನಿಮ್ಮ ಡೈಟ್ ಅಲ್ಲಿ ಖಂಡಿತವಾಗಿ ಏನಿರ್ಬೇಕಂದ್ರೆ ಕರ್ಡ್, ಮೊಸರು ಮತ್ತೆ ಮಜ್ಜಿಗ ಕಂಪಲ್ಸರಿ ಸೇರಿಸ್ಕೋಬೇಕಾಗತ್ತೆ ನೀವು. ಆಮೇಲೆ ಯಾವುದೇ ವೆಜಿಟೇಬಲ್ಸ್ ಅನ್ನೋದು ಸೀಸನಲ್ ಫ್ರೂಟ್ಸು, ಈ ರಾ ವೆಜಿಟೇಬಲ್ಸು ತಿನ್ನೋದು ತುಂಬಾ ಒಳ್ಳೇದೇ, ನಮ್ಮ ಜೀರ್ಣ ವ್ಯವಸ್ಥೆಗೂ ತುಂಬಾ ಒಳ್ಳೇದು. ಹೇಳ್ಬೇಕಂದ್ರೆ ಸೀಸನಲ್ ಫ್ರೂಟ್ಸ್ ಸ್ನೇಹಿತರೆ, ಸೀಸನಲ್ ಫ್ರೂಟ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್, ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಆಮೇಲೆ ನಾವು ಯಾವುದೇ ಆಹಾರ ತಿಂದ್ರೆ ಈಗಾಗಲೇ ಏನಿದೆಲ್ಲ ಚೆನ್ನಾಗಿ ಜಗಿದು ಆಹಾರನು ಸೇವನೆ ಮಾಡಿ, ಹಾಗೆ ನಾವು ತಿನ್ನಬಾರ್ದು. ಹಾಗೆ ತಿಂದ್ರೆ ಜೀರ್ಣ ಅನ್ನೋದು ಸರಿಯಾಗಿ ಆಗಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ಆಹಾರ ತಿಂದ್ರೆ ಒಂದು ಆಹಾರಕ್ಕೆ ಇನ್ನೊಂದು ಆಹಾರಕ್ಕೆ ಕನಿಷ್ಠ ಪಕ್ಷ 3 ಗಂಟೆಯಿಂದ 6 ಗಂಟೆ ಗ್ಯಾಪ್ ಇರಬೇಕು. 6 ಗಂಟೆ ಗ್ಯಾಪ್ ಇದ್ರೇನೆ ನಿಮ್ಗೆ ಅದು ದೇಹಕ್ಕೆ ಒಳ್ಳೇದು ಮಾಡುತ್ತೆ, ಇಲ್ಲ ಅಂದ್ರೆ ಒಳ್ಳೇದಾಗಲ್ಲ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಎರಡು ಆಹಾರ ಮಧ್ಯದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಆಹಾರ ತಿಂದ ಮೇಲೆ ಹೆಚ್ಚು ನೀರು ಸೇವನೆ ಮಾಡೋದು, ಆಹಾರ ಮುಂಚೆ ಹೆಚ್ಚು ನೀರು ಸೇವನೆ ಮಾಡೋದು ತಪ್ಪಿಸ್ಬೇಕಾಗತ್ತೆ. ಆದ್ರೆ ನೀವು ಒಂದು ಆಹಾರ ಮಧ್ಯದಲ್ಲಿ, ಇಲ್ಲಾಂದ್ರೆ ಆಹಾರ ತಿಂದ ತಕ್ಷಣ ಆಹಾರ ಮುಂದೆ ಏನೇ ಸೇವನೆ ಮಾಡ್ಬೇಕಂದ್ರೆ ಬೇಕಂದ್ರೆ ಬಟರ್ ಮಿಲ್ಕ್ ಸೇವನೆ ಮಾಡ್ಬೋದು. ನೀರು ಸೇವನೆ ಮಾಡಬಾರ್ದು, ಬಟರ್ ಮಿಲ್ಕ್ ಅನ್ನೋದು ನೀವು ಸೇವನೆ ಮಾಡ್ಕೋಬಹುದು ಸ್ನೇಹಿತರೆ, ಅದು ಒಳ್ಳೇದಾಗತ್ತೆ ನಿಮ್ಗೆ, ಅದು ತೊಂದರೆ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ತರ ಏನಾಗತ್ತಂದ್ರೆ ನಾವು ಖಂಡಿತವಾಗಿ ಈ ತರ ನಾವು ಪಾಲನೆ ಮಾಡಿದ್ರೆ ಅದ್ಭುತವಾದ ಜೀರ್ಣಾಂಗ ವ್ಯವಸ್ಥೆ ಇರುತ್ತೆ, ನಮ್ಗೆ ಅದ್ಭುತವಾದ ಆರೋಗ್ಯವನ್ನು ನಾವು ಹೊಂದಬಹುದು ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ನೇಹಿತರೆ, ಈಗ ಇನ್ನೊಂದೇನಂದ್ರೆ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ದೇಹದಲ್ಲಿರುವಂತ ಈ ಡೈಜೆಸ್ಟಿವ್ ಸಿಸ್ಟಮ್, ಈ ಜೀರ್ಣಾಂಗ ವ್ಯವಸ್ಥೆ ಆರೋಗ್ಯವಾಗಿರ್ಬೇಕಂದ್ರೆ ಆಕುಪ್ರೆಷರಲ್ಲಿ ಒಂದು ಪದ್ಧತಿ ಇದೆ ಸ್ನೇಹಿತರೆ. ಏನ್ ಮಾಡ್ತಾರೆ ಅಂದ್ರೆ ಒಂದು ಆಕುಪ್ರೆಷರಲ್ಲಿ ರೋಲರ್ ಅಂತ ಸಿಗತ್ತೆ, ರೋಲರ್ ಅದನ್ನ ತರಿಸ್ಕೋಬಹುದು. ಆಕುಪ್ರೆಷರಲ್ಲಿ ರೋಲರ್ ಇದೆ, ಪ್ರತಿಯೊಂದು ದಿವಸ ಇದು ಮಾಡಿದ್ರೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಪ್ರತಿಯೊಂದು ಅವಯವ ಚೆನ್ನಾಗಿ ಕೆಲಸ ಮಾಡುತ್ತೆ. ಏನದು ಅಂತಂದ್ರೆ ಅದು ಒಂದು ರೋಲರ್ ಇರುತ್ತೆ, ಆ ರೋಲರ್ ಕೆಳಗಡೆ ಇಟ್ಟು ಅದ್ರ ಮೇಲೆ ನಮ್ಮ ಪಾದ ಇದೆಲ್ಲ, ಪಾದ ಇಟ್ಬಿಟ್ಟು ಒಂದು 4-5 ಸರಿ ಪ್ರತಿ ದಿವಸ ಬೆಳಗ್ಗೆ ರೋಲಿಂಗ್ ಮಾಡ್ಬೇಕು. ರೋಲಿಂಗ್ ಮಾಡಿದ್ರೆ ಆ ಪಾದಕ್ಕಿರುವಂತ ಆಕುಪ್ರೆಷರ್ ಪಾಯಿಂಟ್ಸ್ ಏನಿದೆಯೋ ಅದು ಒತ್ತಡ ಗುರಿ ಆಗತ್ತೆ. ಸರಿಯಾದ ಒತ್ತಡ ಸಿಕ್ಕಿದ್ರೆ ಅವಾಗ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿರುವಂತ ಪ್ರತಿ ಅವಯವನು ಚೆನ್ನಾಗಿ ಕೆಲಸ ಮಾಡತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ಸ್ನೇಹಿತರೆ, ಇನ್ನೇನು ಏನಾಗುತ್ತಂದ್ರೆ ಇದೊಂದು ಇಂಪಾರ್ಟೆಂಟ್ ಪದ್ಧತಿ, ದಯವಿಟ್ಟು ಎಲ್ಲರನ್ನು ಪಾಲನೆ ಮಾಡ್ಬೋದು, ತುಂಬಾ ಒಳ್ಳೆಯದು. ನಮ್ಮ ಜೀರ್ಣಾಂಗ ವ್ಯವಸ್ಥೆಗಳು ಆಕ್ಟಿವೇಟ್ ಮಾಡೋದು, ಸರಿಯಾದ ಆರೋಗ್ಯ ಅದು ಕಾಪಾಡ್ಕೋಬೇಕಂದ್ರೆ ಆಕುಪ್ರೆಷರಲ್ಲಿ ಈ ಪದ್ಧತಿ ನೀವು ಪಾಲನೆ ಮಾಡಿ. ಒಂದು ರೋಲರ್ ತಗೊಂಡು ರೋಲರ್ ಮೇಲೆ ನಮ್ಮ ಪಾದ ಇಟ್ಬಿಟ್ಟು ಪ್ರತಿಯೊಂದು ದಿವಸ ಬೆಳಗ್ಗೆ 5-6 ಸಾರಿ 5-6 ರೌಂಡ್ಸ್ ಆ ತರ ಮಾಡಿದ್ರೆ ಎಲ್ಲ ಆ ಪಾಯಿಂಟ್ಸ್ಗಳು ಒತ್ತಡಿಗೆ ಗುರಿಯಾಗಿ ಆ ಸರಿಯಾದ ಒತ್ತಡ ಕೊಟ್ಟೋದ ಮುಖಾಂತರ ಏನಾಗತ್ತೆ, ಅಂಗಗಳು ಆಕ್ಟಿವೇಟ್ ಆಗತ್ತೆ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ದೇಹದಲ್ಲಿ ದಿನಕ್ಕೆ ಮುಂಚೆ ನಮ್ಮ ದೇಹ ಒಳಗಡೆ ನಮ್ಗೆ ಜೀರ್ಣ ರಸಗಳು ಸರಿಯಾಗಿ ಇದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ? ಏನೇ ಆಹಾರ ಸೇವನೆ ಮಾಡ್ಬೇಕಂದ್ರೆ ಏನಿರ್ಬೇಕು, ನಮ್ಮ ಜೀರ್ಣಕೋಶ ಒಳಗಡೆ ಜೀರ್ಣ ರಸಗಳು ಚೆನ್ನಾಗಿರ್ಬೇಕಲ್ವಾ. ಅವಾಗ ಖಂಡಿತವಾಗಿ ಯಾವುದೇ ನಾವು ಆಹಾರ ತಿಂದ ಮೇಲೆ, ಒಂದು ಆಹಾರ ತಿಂದ್ವಿ ಅಂತ ಇಟ್ಕೊಳ್ಳಿ, ಯಾವ ತರ ಗೊತ್ತಾಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಆಹಾರ ತಿಂದ ಮೇಲೆ ನಮ್ಗೆ ಸ್ವಲ್ಪ ಶಕ್ತಿ ಅಂತ ಅನಿಸಿದಂತ ಇಟ್ಕೊಳ್ಳಿ, ಆಮೇಲೆ ಬಾಡಿಯಲ್ಲಿ ಲೈಟ್ ಆಗಿ ಅಂತ ಅನಿಸಿದಂತ ಇಟ್ಕೊಳ್ಳಿ,
ಅಲ್ವಾ? ಸೊ ಈ ತರ ಇರುವಾಗ ಸೊ ಏನಾಗತ್ತಂದ್ರೆ ಖಂಡಿತವಾಗಿ ನಿಮ್ಮ ಒಳಗಡೆ ಅಂದ್ರೆ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿದೆ ಅಂತ ಅರ್ಥ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಯಾವಾಗ ನಾವು ತಿಂದಿರೋ ಆಹಾರ ತುಂಬಾ ಹೆವಿ ಅನಿಸ್ತು, ಒಂಥರ ನಿದ್ದೆ ಬರ್ತಾ ಇದೆ ಅಂತ ಅನಿಸ್ತು ಅಲ್ವಾ? ಸೊ ಅವಾಗ ಏನಾಗುತ್ತೆ ಅಂದ್ರೆ ಅದು ಅರ್ಥ ಏನಂದ್ರೆ ಖಂಡಿತವಾಗಿ ನಮಗೆ ಹೆವಿ ಹೆವಿ ಮೀಲ್ಸ್ ತಗೊಂಡಿದ್ವಿ ಅಂತ ಅರ್ಥ. ಆಮೇಲೆ ಫಾಸ್ಟ್ ಆಗಿ ತಿಂದಿದೀವಿ ಅಂತ ಅರ್ಥ. ಅವಾಗ ನಮ್ಮ ಏನಾಗುತ್ತಂದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ವೀಕ್ ಆಗಿದೆ ಅಂತ ಅರ್ಥ. ಯಾವಾಗ ನಿಮಗೆ ನಿದ್ದೆ ನಿದ್ದೆ ಅಂತ ಅನಿಸ್ತಾ ಇದೆ, ತಿಂದಿದ ತಕ್ಷಣ ನಿದ್ದೆ ಅಂತ ಅನಿಸ್ತಾ ಇದೆ, ಸ್ವಲ್ಪ ಹೆವಿ ಅಂತ ಅನಿಸ್ತಾ ಇದೆ, ಸ್ವಲ್ಪ ಡಲ್ ಆಗಿ ನೀವು ಫೀಲ್ ಆಗ್ತಾ ಇದ್ರಿ, ಎನರ್ಜಿ ಫೀಲ್ ಆಗ್ತಾ ಇಲ್ಲ ಅಲ್ವಾ? ಎನರ್ಜಿ ಫೀಲ್ ಆಗ್ತಾ ಇಲ್ಲ. ನೀವು ಆಹಾರ ತಿಂದ್ಮೇಲೆ ಇದೆಲ್ಲ ಇಂಥ ಪರಿಣಾಮಗಳು ನಿಮಗೆ ಅನಿಸಿದ್ರೆ ಅವಾಗ ನೀವು ಅರ್ಥ ಮಾಡ್ಕೋಬೇಕು ಖಂಡಿತವಾಗಿ ಇದು ಹೆಚ್ಚು ತಿಂದಿರೋದು, ಫಾಸ್ಟ್ ಆಗಿ ತಿಂದಿರೋದು, ಇಲ್ಲ ಅಂದ್ರೆ ಸರಿಯಾಗಿ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ ಅಂತ ಅಂದ್ರೆ ಆತರ. ಸೊ ಫಾಸ್ಟ್ ಆಗಿ ತಿಂದಿವಿ ಅಂತ, ಆಮೇಲೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಾಂಗ ವ್ಯವಸ್ಥೆ ಸೊ ವೀಕ್ ಆಗಿದೆ ಅಂತ ಅರ್ಥ. ಇದನ್ನ ಅರ್ಥ ಮಾಡ್ಕೊಂಡು ಸೊ ಅದ್ರ ಪ್ರಕಾರ ನೀವು ಸೊ ಪಾಲನೆ ಮಾಡ್ಕೊಳ್ಳಿ ಸ್ನೇಹಿತರೆ. ಅದು ಖಂಡಿತವಾಗಿ ಒಳ್ಳೇದಾಗತ್ತೆ. ಇನ್ನೊಂದು ಸ್ನೇಹಿತರೆ, ಸೊ ಇದೇನ್ ಮಾಡ್ಬೇಕಂದ್ರೆ ಇನ್ನು ಹೆಚ್ಚು ಅಂಶಗಳಿದೆ ಇದರಲ್ಲಿ ಖಂಡಿತವಾಗಿ. ಸೊ ಇನ್ನೊಂದು, ನಾವು ಈ ಕಾನ್ಸ್ಟಿಪೇಷನ್ ಬರ್ತದೆ ಅಂದ್ರೆ ಮಲಬದ್ಧತೆ, ಯಾವಾಗ ಅಜೀರ್ಣ ಆಗಿದೆ ಅಲ್ವಾ, ಅವಾಗ ನಾವು ಸ್ವಲ್ಪ ಈ ಲಾಕ್ಸೇಟಿವ್ಸ್ ಅಂತ ಕೊಡ್ತಾ ಇರ್ತೀವಿ. ಅಂದ್ರೆ ಮಲಬದ್ಧತೆಯಿಂದ ಆಚೆ ಕಡೆ ಬರಬೇಕಂದ್ರೆ ಟ್ಯಾಬ್ಲೆಟ್ಸ್ ಕೊಡ್ತಾ ಇರ್ತಾರೆ. ಅದು ಒಳ್ಳೇದಲ್ಲ ಸ್ನೇಹಿತರೆ, ಅದರಿಂದ ತುಂಬಾ ತೊಂದರೆಗಳಾಗ್ತದೆ. ಅವಾಗ ಏನ್ ಮಾಡ್ಬೇಕಂದ್ರೆ ಏನು ಮಾಡೋದಿಲ್ಲ. ನಾವು ಯಾವುದೇ ಮಲಬದ್ಧತೆ ಬಂದ್ರೆ ಮೊದಲನೇದು ನೀವು ಸೋಲಾರ್ ಪ್ಲೆಕ್ಸಸ್ ಚೆಕ್ ಮಾಡ್ಕೊಳ್ಳಿ. ಸೋಲಾರ್ ಪ್ಲೆಕ್ಸಸ್ ನಾಭಿ, ನಮ್ಮ ಏನು ಹೊಕ್ಕಲಿದೆಯೋ ಹೊಕ್ಕಲು ಕೇಂದ್ರದಲ್ಲಿ ಅದು ಸರಿಯಾಗಿ ಇದೆಯಾ ಇಲ್ಲ, ನಮ್ಮ ಎರಡು ಕೈಗಳು ಮುಂದೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಅಲ್ವಾ. ಈಗಾಗಲೇ ಹೇಳಿದೆ ನಾನು. ಮತ್ತೆ ಎರಡು ಪಾದಗಳ ಹೆಬ್ಬೆರಳಿದೆಲ್ಲ ಅದನ್ನು ಚೆಕ್ ಮಾಡ್ಕೊಳ್ಳಿ. ಆ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ನಿಮ್ಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮು ಬಂದಿರೋದೇ ಅದರಿಂದ ಅಂತ ಅರ್ಥ ಆಗ್ತದೆ. ನಿನ್ನ ನಾನು ಒಂದು ಉದಾಹರಣೆ ಹೇಳಿದೆ. ಒಂದು ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿ ಅವರು, ಡೆಲ್ಲಿ ಮುಖ್ಯಮಂತ್ರಿ ಇರುವಾಗ ನಾರಾಯಣ್ ತಿವಾರಿ ದತ್ ಅವರು, ಅವ್ರಿಗೆ ಹೆಚ್ಚಾಗಿ ಈ ಪೈಲ್ಸ್ ಅಂದ್ರೆ ಮೂಲವ್ಯಾಧಿಯಿಂದ ಸಫರ್ ಆಗ್ತಾ ಇರ್ತಾರೆ. ಮೂಲವ್ಯಾಧಿ, ಕಾನ್ಸ್ಟಿಪೇಷನ್, ಮಲಬದ್ಧತೆಯಿಂದ ತುಂಬಾ ಸಫರ್ ಆಗ್ತಾ ಇರ್ತಾರೆ. ಅವರು ವೈಫು ಅಂದ್ರೆ ಅವ್ರ ಹೆಂಡತಿ ಒಂದು ಆಕ್ಯುಪ್ರೆಷರ್ಸ್ ಡಾಕ್ಟರ್ ಫೋನ್ ಮಾಡಿದ್ರೆ ಅವ್ರು ಬಂದು ಕೂತ್ಕೊಂಡು ಚೆಕ್ ಮಾಡಿದ್ರೆ, ಅವ್ರನ್ನ ಮಲಗಿಸಿ ಟೇಬಲ್ ಮೇಲೆ ಮಲಗಿಸಿ ಚೆಕ್ ಮಾಡಿದ್ರೆ ಅವ್ರಿಗೆ ಗೊತ್ತಾಯ್ತು ಅವ್ರು ಸೋಲಾರ್ ಪ್ಲಕ್ಸಸ್ ಸರಿಯಾದಿಲ್ಲ ಅಂತ. ಆ ಸೋಲಾರ್ ಪ್ಲಕ್ಸಸ್ ಅನ್ನು ಅವ್ರು ಸರಿ ಮಾಡ್ಸಕ್ಕೆ ಏನ್ ಮಾಡ್ಬೇಕು, ಯಾವ ಪಾಯಿಂಟ್ಗಳು ಒತ್ತಬೇಕು, ಯಾವ ತರ ಮಾಡ್ಬೇಕಂತ ಹೇಳ್ಬಿಟ್ಟು ಹೋಗ್ತಾರೆ. ಒಂದು ವಾರ ಆದ್ಮೇಲೆ ಫೋನ್ ಕಾಲ್ ಬರುತ್ತೆ, ಎಷ್ಟೋ ಸಫರ್ ಆಗ್ತಾ ಇರೋಂಥ ಈ ಮೂಲವ್ಯಾಧಿ ಕಾನ್ಸ್ಟಿಪೇಷನ್ ಒಟ್ಟೋಗಿದೆ ಡಾಕ್ಟರ್, ಎಲ್ಲ ನಮ್ಗೆ ಪರಿಹಾರ ಸಿಕ್ತು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಹೇಳಿದ್ದು ಒಂದೇ, ಈ ಸೋಲಾರ್ ಪ್ಲಕ್ಸಸ್ ಅನ್ನು ಸರಿಪಡಿಸೋದು ಮತ್ತೆ ಈ ಪಾಯಿಂಟ್ ಇದೆಲ್ಲ, ಈ ಪಾಯಿಂಟ್ ಸರಿಯಾದ ಒತ್ತಡ ಕೊಡೋದಿಲ್ಲ. ಓಕೆ, ಈ ಪಾಯಿಂಟ್ ಮಲಬದ್ಧತೆಗೆ ಅಲ್ವಾ. ಇದು ಮಾಡಿದ ತಕ್ಷಣ ಅವ್ರಿಗೆ ಪೂರ್ತಿ ಪೈಲ್ಸೇ ಗುಣ ಆಯ್ತು. ಯಾರಿಗೆ, ಆ ಮುಖ್ಯಮಂತ್ರಿ ಅವರಿಗೆ. ಅರ್ಥ ಮಾಡ್ಕೊಳ್ಳಿ ಎಷ್ಟು ಪ್ರಾಧಾನ್ಯವಿರೋಂಥ ಈ ಆಕುಪ್ರಧಾನ ಅಂತ ಅರ್ಥ ಮಾಡ್ಕೋಬಹುದು ನೀವು. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಸರಿಯಾದ ಪ್ರೆಷರ್ ಕೊಡೋಣ. ಸರಿಯಾದ ಪ್ರೆಷರ್ ಕೊಟ್ರೆ ಸೊ ನಾವು ಯಾವಾಗ ಮೋಷನ್ ಕೂತ್ಕೋತ ಇಟ್ಕೊಳ್ಳಿ, ನಾವು ಅಂದ್ರೆ ಮೋಷನ್ ಹೋಗಿ ಟಾಯ್ಲೆಟ್ ಅಲ್ಲಿ ಕೂತ್ಕೊಂತೀವಲ್ಲ, ಅವಾಗ ಇಲ್ಲಿ ಪ್ರೆಷರ್ ಕೊಡ್ತಾ ಹೋದ್ರೆ ಹಾಗೆ ನಿಮ್ಗೆ ನಿಮ್ಮ ಒಳಗಡೆ ಇರುವಂತ ಎಲ್ಲಾ ಮಲವನ್ನು ಆಚೆ ಕಡೆ ಹೋಗ್ತಾ ಇರ್ತದೆ. ಒಂದು 3 ರಿಂದ 6 ನಿಮಿಷ ನೀವು ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳುವಾಗನೆ ಇಲ್ಲಿ ಸರಿಯಾದ ಒತ್ತಡ ಕೊಡ್ತಾ ಹೋಗಿ ಸಾಕಷ್ಟೇ. ಆಟೋಮೆಟಿಕ್ ಆಗಿ ಮಲ ಏನೇನಿದೆಯೋ ಎಲ್ಲ ಆಚೆ ಕಡೆ ಹೋಗ್ಬಿಡ್ತದೆ, ಎಲ್ಲ ಬೌಲ್ಸ್ ಮೂವ್ಮೆಂಟ್ ಚೆನ್ನಾಗಿ ಬರ್ತದೆ. ಸೊ ಇದು ಖಂಡಿತವಾಗಿ ನಿಮಗೆ ಈ ಕಾನ್ಸ್ಟಿಪೇಷನ್, ಮಲಬದ್ಧ ಅಂದ್ರೆ ದೀರ್ಘಕಾಲಿಕ ಇರುವಂತ ಮಲಬದ್ಧತೆಗೂ ನಾವು ಸಾಲ್ವ್ ಮಾಡ್ಕೋಬಹುದು. ಇಂಥ ಅದ್ಭುತವಾದ ಅಂಶ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ನಾವು ಖಂಡಿತವಾಗಿ ಸ್ನೇಹಿತರೆ, ಇನ್ನೊಂದೇನಂದ್ರೆ ನಾವು ಯಾವುದೇ ಆಹಾರ ತಿಂತಾ ಇದ್ದಂತ ಇಟ್ಕೊಳ್ಳಿ, ತಿಂತಾ ಇದ್ದಂದ್ರೆ ಅವಾಗ ಖಂಡಿತವಾಗಿ ನಾವು ಯಾವಾಗ ನಿಲ್ಲಿಸ್ಬೇಕು, ಎಷ್ಟು ತಿನ್ಬೇಕು ಅನ್ನೋದು ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕು. ನಾವೇನ್ ಮಾಡ್ತಾ ಇರ್ತೀವಿ, ಎಷ್ಟು ಬೇಕಾದ್ರೆ ಅಷ್ಟು ತಿನ್ನೋದು ನಾವು ಒಂದು ತರ ಸೊ ನಾವೊಂಥರ ಅಲವಾಟು ತರ ಮಾಡ್ಕೊಂಡಿದ್ವಿ, ಅಂದ್ರೆ ಒಂಥರ ಅಭ್ಯಾಸ ಆಗಿದೆ ನಮ್ಗೆ ಅಲ್ವಾ. ಸೊ ಖಂಡಿತವಾಗಿ ಯಾವುದೇ ಆಹಾರ ತಿಂದ್ರೆ ಸೊ ಅದು ನಿಮ್ಗೆ ಇಷ್ಟ ಆದ್ರೆ ಹೆಚ್ಚಾಗಿ ತಿಂತಾ ಇರ್ತೀರಲ್ವಾ, ಅವಾಗ ನಿಮ್ಗೆ ಒಂದು ಸಿಗ್ನಲ್ ಕೊಡುತ್ತೆ, ಯಾವುದು ನಮ್ಮ ದೇಹನೇ ಸಿಗ್ನಲ್ ಕೊಡುತ್ತೆ. ಅವಾಗ ಖಂಡಿತವಾಗಿ ನಿಲ್ಲಿಸ್ಬೇಕಾಗತ್ತೆ ನೀವು ಅಲ್ವಾ. ಸೊ ಅಂಥದ್ದು ಈಗ ನೋಡಿ, ನಾವು ಒಂದು ಟ್ರಾಫಿಕ್ ಅಲ್ಲಿ ಹೋಗ್ತಾ ಇರ್ತೀವಿ, ಟ್ರಾಫಿಕ್ ಅಲ್ಲಿ ರೆಡ್ ಸಿಗ್ನಲ್ ಬಂದ್ರೆ ಏನ್ ಮಾಡ್ತೀವಿ, ಮೊದಲನೇದಾಗಿ ಏನ್ ಬರುತ್ತೆ, ಯೆಲ್ಲೋ ಸಿಗ್ನಲ್ ಬರುತ್ತೆ. ಅವಾಗ ಯೆಲ್ಲೋ ಸಿಗ್ನಲ್ ಬರುವಾಗ ಸ್ವಲ್ಪ ನಿಲ್ಲಿಸ್ತೀವಿ, ರೆಡ್ ಸಿಗ್ನಲ್ ಬಂದ್ರೆ ಪೂರ್ತಿ ಸ್ಟಾಪ್ ಮಾಡ್ತೀವಿ.
ಅದೇ ತರ ನಮ್ಮ ದೇಹನು ಖಂಡಿತವಾಗಿ ನಮಗೆ ಸಿಗ್ನಲ್ ಕೊಡ್ತಾ ಇರ್ತದೆ. ಸೊ ಅವಾಗ ನಾವೇನ್ ಮಾಡ್ಬೇಕಂದ್ರೆ, ಸೊ ಖಂಡಿತವಾಗಿ ನಿಲ್ಲಿಸ್ಬೇಕು. ನಿಲ್ಸಿಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ತುಂಬಾ ತೊಂದರೆ ಆಗ್ತದೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಸೊ ಇದು ಯಾವುದೇ ಇರಲಿ, ನಮ್ಮ ದೇಹ ನಮಗೆ ಹೇಳ್ತಾ ಇರುವಾಗ, ಸಿಗ್ನಲ್ ಕೊಡ್ತಾ ಇರುವಾಗ ಖಂಡಿತವಾಗಿ ನಾವು ನಿಲ್ಲಿಸ್ ಆಹಾರ ತಿನ್ನೋದು ನಿಲ್ಲಿಸ್ಬೇಕಾಗತ್ತೆ. ನಿಲ್ಲಿಸಿಲ್ಲ ಅಂದ್ರೆ ತೊಂದರೆಗಳಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ಓಕೆ. ಸೊ ಸ್ನೇಹಿತರೆ, ಯಾವುದೇ ಇರಲಿ, ಆಹಾರ ಅನ್ನೋದು ಸೇವನೆ ಮಾಡುವಾಗ ಸ್ವಲ್ಪ ಬಿಸಿ ಬಿಸಿ ಇರೋದು ನಮ್ಗೆ ಏನು ಕೊಡುತ್ತೆ ಅಂದ್ರೆ ಶಕ್ತಿ ಕೊಡುತ್ತೆ ಅಲ್ವಾ, ಅದು ಲೈಫ್ ಕೊಡುತ್ತೆ. ಅದೇ ತುಂಬಾ ತಂಪಾಗಿರೋದು, ತಣ್ಣವಾಗಿರೋ ತಿಂದ್ವಿ ಅಂತ ಇಟ್ಕೊಳ್ಳಿ, ಅದು ಖಂಡಿತವಾಗಿ ನಿಮ್ಗೆ ಒಂಥರ, ಸೊ ಹೇಳ್ಬೇಕಂದ್ರೆ ಹಾರ್ಟ್ ಈಸ್ ಲೈಫ್, ಹಾರ್ಟ್ ಈಸ್ ಲೈಫ್ ಅಂತ ಹೇಳ್ಬೋದು, ಕೋಲ್ಡ್ ಈಸ್ ಡೆತ್ ಅಂತ ಹೇಳ್ಬೋದು ಸ್ನೇಹಿತರೆ. ಕೋಲ್ಡ್ ಈಸ್ ಡೆತ್, ಹಾರ್ಟ್ ಈಸ್ ಲೈಫ್, ಆ ಥರ ಅನಿಸ್ತಾ ಆ ಥರ ಆಗ್ತದೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಡಿ. ಸೊ ಖಂಡಿತವಾಗಿ ನೀವು ಇದು ಪಾಲನೆ ಮಾಡಿ. ಆಮೇಲೆ ಈ ಆಹಾರದಲ್ಲಿ ಸ್ಪ್ರೌಟೆಡ್ ಪಲ್ಸಸ್ ಅಂದ್ರೆ, ಈ ನಾವು ಸ್ಪ್ರೌಟ್ಸ್ ಅಂತ ಹೇಳ್ತೀವಲ್ಲ, ಈ ಸ್ಪ್ರೌಟ್ಸ್ ಹೆಚ್ಚು ಸೇವನೆ ಮಾಡೋದು ತುಂಬಾ ಒಳ್ಳೆ ಸ್ನೇಹಿತರೆ. ಈ ಸ್ಪ್ರೌಟ್ಸ್ ಅನ್ನೋದು ಏನ್ ಮಾಡುತ್ತೆ, ಈ ಸ್ಪ್ರೌಟ್ಸ್ ಅಂದ್ರೆ ನಿಮ್ಗೆ ಗೊತ್ತು, ಈ ಸ್ಪ್ರೌಟ್ಸ್ ಅಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ. ಪ್ರೋಟೀನ್ ಅನ್ನೋದು ಆದ್ರೆ ವಾರಕ್ಕೂ ಒಂದು ಸಾರಿ ಸ್ಪ್ರೌಟ್ಸ್ ತಿನ್ನೋದು ಒಳ್ಳೇದು. ಯಾವಾಗ್ಲೂ ಆಹಾರದಲ್ಲಿ ಸ್ಪ್ರೌಟ್ಸ್ ಇಟ್ಕೊಂಡು ನಾವು ತಿನ್ನಬಾರ್ದು, ಪ್ರತಿದಿನ ತಿನ್ನಬಾರ್ದು. ಸ್ಪ್ರೌಟ್ಸ್ ಒಳ್ಳೇದಂತ ಹೇಳ್ಬಿಟ್ಟು ಹೆಚ್ಚಾಗಿ ತಿಂದ್ರೆ ಏನಾಗುತ್ತೆ, ಹೆಚ್ಚು ಪ್ರೋಟೀನ್ ನಮ್ಮ ದೇಹಕ್ಕೆ ಬರುತ್ತೆ, ಅವಾಗ ನಾವು ಅದನ್ನು ಜೀರ್ಣ ಮಾಡಕ್ಕೆ ಸಾಧ್ಯವಾಗಲ್ಲ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಸೊ ಈ ಸ್ಪ್ರೌಟ್ಸ್ ಅನ್ನೋದು ವಾರಕ್ಕೊಂದ್ಸರಿ ತಿಂದ್ರು ಖಂಡಿತವಾಗಿ ಅಲ್ಲಿ ಆ ಸ್ಪ್ರೌಟ್ಸ್ ಅಲ್ಲಿ ಏನೇನು ಸಿಗುತ್ತೆ ನಮ್ಗೆ ಅಂದ್ರೆ, ಸೊ ಹೇಳ್ಬೇಕಂದ್ರೆ ಈ ಇದೆಲ್ಲ ಅನ್ಕುಕ್ಡ್ ಫುಡ್ ಅಲ್ವಾ, ಅಂದ್ರೆ ನಾವು ಬಯಸಿದ ಆಹಾರ ಅಲ್ಲ ಇದು. ಅದರಲ್ಲಿ ಈ ಬಿ ಕಾಂಪ್ಲೆಕ್ಸ್ ವಿಟಮಿನ್, ವಿಟಮಿನ್ ಸಿ, ವಿಟಮಿನ್ ಇ ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಇದು ತುಂಬಾ ಬಹಳ ಒಳ್ಳೇದು ಈ ಆಹಾರ ಅನ್ನೋದು. ಸೊ ನಮ್ಗೆ ವೆಯ್ಟ್ ಕಡಿಮೆ ಮಾಡಕ್ಕೆ, ನಿಮ್ಮ ದೇಹದಲ್ಲಿ ಹೆಚ್ಚು ವೆಯ್ಟ್ ಕಡಿಮೆ ಮಾಡಕ್ಕೆ ಇದೆಲ್ಲ ಹೆಲ್ಪ್ ಆಗ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಯಾಕಂದ್ರೆ ನಮ್ಮ ದೇಹದಲ್ಲಿ ಹೆಚ್ಚು ವೆಯ್ಟು, ಕೊಬ್ಬಿನಾಂಶ ಇರೋದು ಕಾರಣ ಒಂದೇ ನಮ್ಗಿರೋದು. ಏನ್ ಕಾರಣ ಅಂದ್ರೆ, ನಾವು ತಿನ್ನುವಂತ ಆಹಾರದಲ್ಲಿ ನಾರ ಪದಾರ್ಥ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ನಾರ ಪದಾರ್ಥ ತುಂಬಾ ಕಡಿಮೆ ಇದೆ. ಆ ನಾರ ಪದಾರ್ಥವನ್ನು ನಾವು ಹೆಚ್ಚು ಮಾಡ್ಕೊಂತ ಹೋಗಿದ್ರೆ ಈ ಸ್ಪ್ರೌಟ್ಸ್ ಅಲ್ಲಿ ಅಷ್ಟೇ ನಾರ ಪದಾರ್ಥ ಹೆಚ್ಚಾಗಿರತ್ತೆ. ಅದಕ್ಕೆ ನಿಮ್ಗೆ ಈ ಅನ್ಕುಕ್ಡ್ ಫುಡ್ ಆಗಿ ಇದು ತುಂಬಾ ಬಹಳ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಜೊತೆಗೆ ನೀವು ಇನ್ನೇನ್ ಮಾಡ್ಬೋದು ಅಂದ್ರೆ, ಖಂಡಿತವಾಗಿ ಈ ಡೇಟ್ಸು, ಮತ್ತೆ ಅಂದ್ರೆ ಈ ರಾ ಕ್ಯಾಬೇಜ್ ಇದೆಲ್ಲ, ಕ್ಯಾಬೇಜ್ನು ಅಷ್ಟೇ ರಾ, ಅದೇ ತರ ಹಸಿ ಹಸಿ ತರಕಾರಿ ತರ ತಿನ್ಬೋದು ನೀವು. ಮತ್ತೆ ಈ ಡೇಟ್ಸು, ಡ್ರೈ ಫ್ರೂಟ್ಸು ಇದೆಲ್ಲ, ಇಂಥದ್ದೆಲ್ಲ. ಮತ್ತೆ ಸ್ವಲ್ಪ ಜಾಗ್ರಿನೂ ತುಂಬಾ ಒಳ್ಳೆಯದೇ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಸ್ನೇಹಿತರೆ. ಇದನ್ನು ನೀವು ದಯವಿಟ್ಟು ಪಾಲನೆ ಮಾಡಿ. ಸೊ ಈ ತರ ಮಾಡ್ತಾ ಹೋದ್ರೆ ಅಂದ್ರೆ ಏನಾಗತ್ತಂದ್ರೆ, ನಮ್ಮ ಆಹಾರದಲ್ಲಿ ಇರ್ಬೇಕಾಗಂಥದ್ದು ಖಂಡಿತವಾಗಿ ಫೈಬರ್ ಸ್ನೇಹಿತರೆ. ಫೈಬರ್ ಹೆಚ್ಚಾಗಿರ್ಬೇಕು. ಓಕೆ, ಫೈಬರ್ ಹೆಚ್ಚಾಗಿರ್ಬೇಕು. ಅದೆಲ್ಲ ಫೈಬರ್ ನಾರ ಪದಾರ್ಥ ನಮ್ಮ ಆ ಡೈಜೆಷನ್ ಸಿಸ್ಟಮ್ಗೂ ಒಳ್ಳೆಯದೇ, ಮತ್ತೆ ವಿಸರ್ಜನಾ ಸಿಸ್ಟಮ್ಗೂ ಒಳ್ಳೆಯದೇ. ಈ ನಾರ ಪದಾರ್ಥ ಈ ಸ್ಪ್ರೌಟ್ಸ್ ಇಂದ ಇಂಥದ್ರಿಂದ ತೆಗೋದು ಅಲ್ವಾ. ಆಮೇಲೆ ಹೆಚ್ಚು ತಂಪು ಪದಾರ್ಥಗಳು ತಗೊಂಡ್ರೆ ಸ್ನೇಹಿತರೆ, ಲೈಕ್ ಐಸ್ ಕ್ರೀಮ್ಸು, ಕೂಲ್ ಡ್ರಿಂಕ್ಸು, ಇದೆಲ್ಲ ನಾವು ತಗೊಂತಾ ಇರ್ತೀವಲ್ಲ, ಇದೆಲ್ಲ ಏನ್ ಮಾಡತ್ತಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ತುಂಬಾ ಹಾನಿ ಮಾಡ್ತದೆ ಸ್ನೇಹಿತರೆ, ತುಂಬಾ ಹಾನಿ ಮಾಡ್ತದೆ. ಯಾಕಂದ್ರೆ ಹೆಚ್ಚು ಬರ್ಡನ್ ಆಗತ್ತೆ. ನಮ್ಮ ಈಗಾಗಲೇ ನಾವು ಡೈಜೆಷನ್ ಸಿಸ್ಟಮ್ ಅಲ್ಲಿ ಜೀರ್ಣಕೋಶದಲ್ಲಿರುವಂಥದ್ದು ಅಗ್ನಿ. ಆ ಅಗ್ನಿ ನಾವು ಆ ಪೂರ ತಂಪು ಮಾಡಿದ್ರೆ ಏನಾಗತ್ತೆ, ನಮ್ಮ ಜೀರ್ಣ ವ್ಯವಸ್ಥೆಗೆ ಉಂಟಾಗ್ತದೆ. ಜೀರ್ಣ ವ್ಯವಸ್ಥೆನೆ ಸ್ವಲ್ಪ ಏರುಪೇರಾಗಿ ನಮ್ಗೆ ಅಲ್ಲಿಂದ ಅಜೀರ್ಣ ಆಗೋದು, ಅಲ್ಲಿಂದ ಅಜೀರ್ಣದಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು, ಅಸಿಡಿಟಿ ಪ್ರಾಬ್ಲಮ್ಸು, ಮಲಬದ್ಧತೆ ಎಲ್ಲ ಶುರು ಆಗುತ್ತೆ ಸ್ನೇಹಿತರೆ. ಇದೆಲ್ಲ ಅರ್ಥ ಮಾಡ್ಕೊಂಡು ಆದಷ್ಟು ನಾವೇನಂತಂದ್ರೆ ಹೀಟ್ ಈಸ್ ಲೈಫ್ ಮತ್ತೆ ಕೋಲ್ಡ್ ಇಸ್ ಡೆತ್ ಅಂತ ಇದೆ ಸ್ನೇಹಿತರೆ. ಇದು ಅರ್ಥ ಮಾಡಿಕೊಂಡು ನೀವು ದಯವಿಟ್ಟು ಪಾಲನೆ ಮಾಡಿ. ಆಮೇಲೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ಇನ್ನು ಏನ್ ಮಾಡ್ಬೇಕಂದ್ರೆ, ನಿಮಗೆ ಒಳ್ಳೆ ಈ ಮಲಬದ್ಧದಿಂದ ನೀವು ಇನ್ನೂ ವೇಗವಂತವಾಗಿ ನೀಟಾಗಿ ಆಚೆ ಬರ್ಬೇಕಂದ್ರೆ, ಪ್ರತಿಯೊಂದು ದಿವಸ ಎರಡು ಗ್ಲಾಸಸ್ ಏನ್ ಮಾಡ್ಬೇಕು, ಒಂಥರ ಹಾಟ್ ವಾಟರ್ ಇಲ್ಲಾಂದ್ರೆ ಉಗುರುಬೆಚ್ಚ ನೀರು. ಇದು ಫಸ್ಟ್ ಇನ್ ದ ಮಾರ್ನಿಂಗ್ ಬೆಳಗ್ಗೆನೆ. ಯಾರಾದ್ರೂ ಕಾನ್ಸ್ಟಿಪೇಷನ್ ಇದ್ರೆ ಅಂದ್ರೆ ಮಲಬದ್ಧತೆ ಇದ್ರೆ ಇದು ಮಾಡಿ. ಏನಂತಂದ್ರೆ ಬೆಳಗ್ಗೆ ಒಂದು ಅರ್ಧ ಲೀಟರು, 3/4 ಲೀಟರು ಉಗುರುಬೆಚ್ಚ ನೀರು ಕುಡಿದಿದ್ರೆ, ಸೊ ಮೋಷನು ತುಂಬಾ ನೀಟಾಗಿ ನಮ್ಮ ಹೇಳ್ಬೇಕಂದ್ರೆ ಅತಿ ವೇಗವಂತವಾಗಿ ಮೋಷನ್ ಆಚೆ ಕಡೆ ಹೋಗುತ್ತೆ ಸ್ನೇಹಿತರೆ. ಇನ್ನೊಂದು ಏನ್ ಮಾಡ್ಬೋದಂದ್ರೆ ಹಾಗೆ ಮಲ್ಕೊಂಡು, ಸೊ ಅಂದ್ರೆ ಒಂದು ಶವಾಸನ ತರ ಮಲ್ಕೊಂಡು ಏನ್ ಮಾಡ್ಬೋದು ಅಂದ್ರೆ, ಒಂದು ರೋಲರ್ ಸಿಗತ್ತೆ, ವುಡನ್ ರೋಲರ್. ಆಕ್ಪ್ರೆಸಲ್ಲಿ ಒಂದು ವುಡನ್ ರೋಲರ್ ಸಿಗತ್ತೆ. ನಮ್ಮ ಹೊಟ್ಟೆ ಇದೆಲ್ಲ, ಈ ಹೊಟ್ಟೆ ಭಾಗದ ಮೇಲೆ ಸ್ವಲ್ಪ ರೋಲ್ ಮಾಡ್ಬೇಕು ಸ್ನೇಹಿತರೆ. ಬೆಳಗ್ಗೆ ಈ ನೀರು ಕುಡಿದ ಮೇಲೆ ಆ ವುಡನ್ ರೋಲ್ ತಗೊಂಡು ನಾವು ಸ್ಟಮಕ್ ಮೇಲೆ, ಅಬ್ಡೋಮನ್ ಮೇಲೆ
ಚೆನ್ನಾಗಿ ಸ್ವಲ್ಪ ರೋಲ್ ಮಾಡಿದ್ರೆ, ಆ ಆಕ್ಯುಪ್ರೆಷರ್ ರೋಲ್ ಇದೆ, ಅದು ಮಾಡಿದ್ರೆ ನಿಮ್ಗೆ ವೇಗವಂತವಾಗಿ ಕಾನ್ಸ್ಟಿಪೇಷನ್ ಇಂದ ಆಚೆ ಕಡೆ ಬರ್ತೀರಿ, ಅಂದ್ರೆ ಮಲ ವಿಸರ್ಜನೆ ಚೆನ್ನಾಗಿ ಆಗ್ತದೆ ಅಂತ ಅರ್ಥ. ಆಮೇಲೆ ಇನ್ನೇನ್ ಮಾಡ್ಬೇಕಂದ್ರೆ, ಡೈಲಿ ನಾವು ಈಗಾಗಲೇ ಹೇಳ್ಕೊಂಡಿದ್ವಿ, ಒಂದು 10 ಗ್ಲಾಸಸ್ ನೀರು ಕುಡಿಬೇಕು. ನಮ್ಮ ತೂಕ ಎಷ್ಟಿದೆ, ತೂಕ ಪ್ರಕಾರ ನೀರು ಕುಡಿಬೇಕಂತ ನಾನು ಮುಂದೆ ಹಿಂದಿನ ಕ್ಲಾಸಲ್ಲಿ ಹೇಳ್ತಾ ಬಂದಿದ್ದೀನಿ. ಅದೇ ತರ ಪಾಲನೆ ಮಾಡಿ ದಯವಿಟ್ಟು. ಆಮೇಲೆ ಅನುಕೂಲ ಇದ್ರೆ ಬಟರ್ ಮಿಲ್ಕ್, ಮಜ್ಜಿಗೆ, ದಿನದಲ್ಲಿ ಅಂದ್ರೆ ಹಗಲ್ ಟೈಮಲ್ಲಿ ಖಂಡಿತವಾಗಿ 5 ಗಂಟೆ 6 ಗಂಟೆ ಒಳಗಡೆ ಈ ಮಜ್ಜಿಗೆ ಅನ್ನೋದು ಸೇವನೆ ಮಾಡಿ ಸ್ನೇಹಿತರೆ. ಅದು ನಿಮ್ಗೆ ಮಲಬದ್ಧದಿಂದ ಆಚೆ ಕಡೆ ತಗೊಂಡ್ ಬರಕ್ಕೆ ತುಂಬಾ ಸಹಾಯ ಆಗುತ್ತೆ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಇದು ಈಗಾಗಲೇ ಹೇಳ್ಕೊಂಡಿದ್ವಿ, ನಮ್ಮ ಆಹಾರದಲ್ಲಿ ಡೈಟ್ ಅಲ್ಲಿ ಖಂಡಿತವಾಗಿ ಈ ನಾರ ಪದಾರ್ಥ ಹೆಚ್ಚಾಗಿ ಇಟ್ಕೋಬೇಕು, ವೆಜಿಟೇಬಲ್ಸ್ ಹೆಚ್ಚಾಗಿರ್ಬೇಕು. ಸೊ ಹಸಿ ತರಕಾರಿಗಳು ಒಂದೊಂದ್ಸಾರಿ ಒಂದೊಂದು ಬೇರೆ ತಿನ್ಬೋದು. ಆಮೇಲೆ ಸಿರಿಧಾನ್ಯಗಳು ಸ್ವಲ್ಪ ಹೆಚ್ಚು ಸೇವನೆ ಮಾಡಿದ್ರೆ ನಾರ ಪದಾರ್ಥ ಹೆಚ್ಚಿರುತ್ತೆ, ಅವಾಗ ಮಲಬದ್ಧತೆಯಿಂದ ನಾವು ಆಚೆ ಕಡೆ ಬರುವಂತ ಅವಕಾಶ ತುಂಬಾ ಚೆನ್ನಾಗಿರ್ತದೆ ಅಲ್ವಾ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ. ಸೊ ಸ್ನೇಹಿತರೆ, ಸೊ ಇನ್ನೊಂದು ಏನಂದ್ರೆ, ಸೊ ನಾವು ಪ್ರತಿಯೊಂದು ಚೆನ್ನಾಗಿ ಜಗ್ದಿ ತಿನ್ನೋದನ್ನು ಮಲಬದ್ಧತೆಯಿಂದ ಕಾಪಾಡ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನೊಂದು ಏನ್ ಮಾಡ್ಬೋದು, ಈಗಾಗಲೇ ತಿಳ್ಕೊಂಡಿದ್ದ ಪ್ರಕಾರ ನಿಮ್ಮ ವುಡನ್ ಈಗಾಗಲೇ ಹೇಳಿದಲ್ಲ, ವುಡನ್ ರೋಲರ್ ಇರ್ತದೆ, ಕೆಳಗಡೆ ಇಟ್ಟು ಬೆಳಗ್ಗೆ ಪ್ರತಿ ದಿವಸ ಒಂದು 5 ನಿಮಿಷ ಆ ವುಡನ್ ರೋಲ್ ಮೇಲೆ ಚೆನ್ನಾಗಿ ಈ 2 ಪಾದಗಳು ರೋಲಿಂಗ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಡೈಜೆಸ್ಟಿವ್ ಪವರ್ ತುಂಬಾ ಹೆಚ್ಚಾಗತ್ತೆ, ಅದು ತುಂಬಾ ಒಳ್ಳೇದಾಗುತ್ತೆ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನೊಂದು ಸ್ನೇಹಿತರೆ, ನಮ್ಮ ಈ ಮಲ ವಿಸರ್ಜನೆ ಮಾಡ್ತೀವಲ್ಲ, ಆ ಮಲದಲ್ಲಿ ಸ್ವಲ್ಪ ಸೂಚನೆಗಳು ಬರ್ತದೆ. ಏನ್ ಸೂಚನೆಗಳು ಬರುತ್ತೆ ಅಂದ್ರೆ, ಆ ಅಂದ್ರೆ ಈ ಪ್ರಕೃತಿ ಅದೆಲ್ಲ ನಮಗೂ ಮಾಡಿಕೊಡ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಯಾವಾಗ ನೋಡ್ಕೊಳ್ಳಿ, ಈ ಆ ಈ ಡ್ರೈ ಅಂದ್ರೆ ತುಂಬಾ ಡ್ರೈ ಆಗಿ ಬರ್ತದೆ ಅಲ್ವಾ. ಸೊ ಅವಾಗ ಏನಾಗುತ್ತಂದ್ರೆ, ಆ ಈ ವಾಟರ್ ಅಂಶ ಅಂದ್ರೆ ಮಲದಲ್ಲಿ ಸ್ವಲ್ಪ ವಾಟರ್ ಅಂಶ ಇರುತ್ತೆ, ತುಂಬಾ ಡ್ರೈ ಇರಲ್ಲ ಅಂತ ಇರುವಾಗ ಅದರ ಅರ್ಥ ಏನಂದ್ರೆ ಡೈಜೆಷನ್ ಚೆನ್ನಾಗಿದೆ ಅಂತ ಅರ್ಥ. ಅಂದ್ರೆ ಡೈಜೆಸ್ಟಿವ್ ಪವರ್ ಚೆನ್ನಾಗಿದೆ ಇರುವಾಗನೇ ಆ ತರ ಆಗೋದು ಸ್ನೇಹಿತರೆ. ಸೊ ಅವಾಗ ಏನ್ ಮಾಡ್ಬೇಕು, ಖಂಡಿತವಾಗಿ ನಾವು ಆ ತರ ಇಲ್ಲ ಅಂತ ಇರುವಾಗ ಸ್ನೇಹಿತರೆ ನಾವೇನ್ ಮಾಡ್ಬೇಕಂದ್ರೆ ವಾಟರ್ ಕುಡಿಬೇಕು. ಯಾವಾಗ ಮಲ ಪೂರ್ತಿ ಡ್ರೈ ಆಗಿದ್ರೆ, ಗಟ್ಟಿಯಾಗಿ ಮಲ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಅದರ ಅರ್ಥ ಏನಂದ್ರೆ ನಮ್ಮ ದೇಹದಲ್ಲಿ ನೀರಾಂಶ ಕಡಿಮೆ ಇದೆ ಅಂತ ಅರ್ಥ. ಅದನ್ನು ನಮ್ಮ ಮಲ ನೋಡಿದ್ರೆ ಗೊತ್ತಾಗತ್ತೆ, ತುಂಬಾ ಗಟ್ಟಿಯಾಗಿದೆ ಅರ್ಥ ಏನು, ಮಲ ಖಂಡಿತವಾಗಿ ಅದು ಅದರಲ್ಲಿ ಅಂದ್ರೆ ನಮ್ಮ ದೇಹದಲ್ಲಿ ನೀರಾಂಶ ಕಡಿಮೆ ಇದೆ. ಅವಾಗ ಏನ್ ಮಾಡ್ಬೇಕು, ನಾವು ನೀರಾಂಶ ಚೆನ್ನಾಗಿ ಕುಡಿಬೇಕು ಅಂತ ಅರ್ಥ. ಅಂದ್ರೆ ಎಂತ ನೀರು ಕುಡಿಯಬಹುದು ನೀವು ಅಂದ್ರೆ, ಈಗಾಗ್ಲೇ ನಾವು ತಿಳ್ಕೊಂಡಿದೀವಲ್ಲ. ಸೊ ಸ್ನೇಹಿತರೆ, ಈ ಕಾಪರಲ್ಲಿ ತಾಮ್ರ ಪಾತ್ರೆಯಲ್ಲಿ ಶೇಖರಣೆ ಮಾಡ್ಕೊಂಡಿರೋದು, ಇಲ್ಲ ಅಂದ್ರೆ ಈ ಸಿಲ್ವರ್ ಪಾತ್ರದಲ್ಲಿ, ಇಲ್ಲ ಅಂದ್ರೆ ಗೋಲ್ಡ್ ಪಾತ್ರ, ಇದರಲ್ಲಿ ಶೇಖರಣೆ ಮಾಡ್ಕೊಂಡ್ರೆ ನೀರು ಕುಡಿದ್ರೆ ಪ್ರತಿ ದಿವಸ ಸ್ನೇಹಿತರೆ ತಮಗೂ ಆರೋಗ್ಯ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬಹುದು. ಇದು ಚಾರ್ಜ್ಡ್ ವಾಟರ್ ಅಂತ ಹೇಳ್ತೀವಿ ನಾವು, ಚಾರ್ಜ್ಡ್ ವಾಟರ್, ಶಕ್ತಿಯುತ ವಾಟರ್, ಅದು ತುಂಬಾ ಒಳ್ಳೆ ವಾಟರ್ ಅದು. ಸೊ ಅದನ್ನು ದಯವಿಟ್ಟು ಅದನ್ನೇ ಸೇವನೆ ಮಾಡ್ತಾ ಹೋಗಿ, ತುಂಬಾ ಒಳ್ಳೇದಾಗತ್ತೆ ನಿಮ್ಮ ಆರೋಗ್ಯಕ್ಕೆ, ಮಲಬದ್ಧತೆಯಿಂದ ಆಚೆ ಕಡೆ ಬರಕ್ಕೆ ಎಲ್ಲದಕ್ಕೂ ಒಳ್ಳೇದಾಗುತ್ತೆ ಸ್ನೇಹಿತರೆ. ಆಮೇಲೆ ಇನ್ನು ಏನ್ ಮಾಡ್ಬೋದು ಸ್ನೇಹಿತರೆ, ಯಾವ್ದಾದ್ರು ಅಂದ್ರೆ ಈ ಜೀರ್ಣಕೋಶ ಸಂಬಂಧಿತ, ಹೊಟ್ಟೆಗೆ ಸಂಬಂಧಿತ ಈ ಜ್ಯೂಸ್ ಸರಿಯಾಗಿ ಉತ್ಪನ್ನ ಆಗ್ತಾ ಇಲ್ಲ, ಇಂಥ ತುಂಬಾ ನಾವು ಸಫರ್ ಆಗ್ತಾ ಇರ್ತೀವಲ್ಲ, ಅಂದ್ರೆ ಈ ಡೈಜೆಸ್ಟಿವ್ ಪವರ್ ಸರಿಯಾಗಿಲ್ಲ, ಅದು ನಾವು ಸರಿಪಡಿಸ್ಕೋಬೇಕು. ಜೀರ್ಣ ಸರಿಯಾಗಿ ಆಗ್ತಾ ಇಲ್ಲ, ನಮ್ಮ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ನಾವು ಸಫರ್ ಆಗ್ತಾ ಇದೆ ಅಂದ್ರೆ ಒಂದು ಒಳ್ಳೆ ಪರಿಹಾರ ಇದೆ. ಅದು ಒಂದು 4 ರಿಂದ 6 ವಾರಗಳು ಹೋಮಿಯೋಪತಿ ಮೆಡಿಸಿನ್ ಇದೆ, ಒಳ್ಳೆ ಹೋಮಿಯೋಪತಿ ಮೆಡಿಸಿನ್. ಅದು ತಗೊಂಡ್ರೆ ಸಾಕು, ಜೀರ್ಣಕೋಶ ಸಂಬಂಧಿತ ಎಲ್ಲಾ ಪರಿಹಾರಗಳು ಸಿಗುತ್ತೆ ಸ್ನೇಹಿತರೆ. ಅದೇನಂದ್ರೆ ಈ ನಕ್ಸ್ವಾಮಿಕಾ 200 ಅಂತ ಸಿಗುತ್ತೆ ನಿಮ್ಗೆ, ನಕ್ಸ್ವಾಮಿಕಾ 200. ಅದು ಏನ್ ಮಾಡ್ಬೇಕಂದ್ರೆ ಖಂಡಿತವಾಗಿ ಪ್ರತಿ ದಿವಸ 4 ಪಿಲ್ಸ್ ತಗೊಳ್ಳಿ, ಅದರ ಒಂದು 4 ವೀಕ್ಸ್ ತಗೊಳ್ಳಿ. ಅಂದ್ರೆ ಒಂದು 4 ಪಿಲ್ಸು ಒಂದು ವಾರದಲ್ಲಿ 2 ಸರಿ ತಗೊಳ್ಳಿ. ಒಂದ್ ದಿವಸ ತಗೊಂಡ್ರೆ 4 ಪಿಲ್ಸು, ಮತ್ತೆ ವಾರ ಮಧ್ಯದಲ್ಲಿ ಒಂದ್ಸರಿ ತಗೊಳ್ಳಿ. ಆ ತರ ತಗೊಂಡಿದ್ರೆ 4 ರಿಂದ 6 ವಾರಗಳು ತಗೊಂಡಿದ್ರೆ ನಿಮ್ಗೆ ಏನಾಗತ್ತಂದ್ರೆ ಖಂಡಿತವಾಗಿ ವೇಗವಂತವಾಗಿ ಗುಣ ಆಗುತ್ತೆ ಸ್ನೇಹಿತರೆ. ಸೊ ಅತಿ ವೇಗವಂತವಾಗಿ ಇದು ಗುಣ ಆಗುತ್ತೆ, ಯಾವುದು ನಕ್ಸ್ವಾಮಿಕ ಇಂದ ಇಂಥ ಅದ್ಭುತವಾದ ನಿಮ್ಗೆ ಪರಿಹಾರ ಸಿಗತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ.